ಬೆಂಗಳೂರು ನಗರದ ಹಸಿರಿನ ಸ್ಥಳವಿದು ಕಾಡು ಮಲ್ಲೇಶ್ವರ. ನಮ್ಮೀ ಬದುಕಿನ ಉಸಿರಿನ ಕಣವಿದು ನೋಡು ಮಲ್ಲೇಶ್ವರ. ಜ್ಞಾನದ ಬೇರು ಇದು, ಜಾಣರ ತವರು ಇದು, ಜಾಣರ ತವರು ಇದು, ಜ್ಞಾನದ ಬೇರು ಇದು. ನಾನು MK ಕೃಷ್ಣ ಅಂತೇಳಿ ಇಲ್ಲೇ ಮಲ್ಲೇಶ್ವರಮಲ್ಲಿ 1950 ಹುಟ್ಟಿ ನಮ್ಮ ವಿದ್ಯೆ, ವ್ಯಾಸಂಗ, ಆಟ ಪಾಠ, ಚಲನ ವಲನ ಎಲ್ಲ ಬೆಳೆದು ಇಲ್ಲೇ ಬೆಳೆದಿರೋನು. ಕಳೆದ ವರ್ಷ ನನಗೂ ಕೂಡ ಮಲ್ಲೇಶ್ವರ ರತ್ನ ಅಂತ ಬಿಟ್ಟು ಒಂದು ಅವಾರ್ಡ್ ಕೂಡ ಬಂತು. ಇತ್ತೀಚೆಗೆ ಕೂಡ ಗಾಂಧಿ ಇಂಟರ್ನ್ಯಾಷನಲ್ ಪೀಸ್ ಅವಾರ್ಡ್ ಅಂತ 2025ಗೆ ಬಂತು. ನಾನು ಮಲ್ಲೇಶ್ವರ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಸುತ್ತಬೋದು, ನಾ ಕೊನೆಗೆ ಮಲ್ಲೇಶ್ವರ ಒಂದೇ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಒಬ್ಬ ಮಲ್ಲೇಶ್ವರದ ನಿವಾಸಿ, ಹುಟ್ಟು ಬೆಳೆದು ಇಲ್ಲೇ ಬಾಳಿದವನು. ಇವತ್ತು ನಮ್ಮ ನಂದಿ ವಾಹಿನಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಒಂದು ಸಣ್ಣ ಒಂದು ಡಾಕ್ಯುಮೆಂಟರಿ ಅಂತ ಮಾಡೋಣ ಅಂತ. ಮೊನ್ನೆ ಲೋಕೇಶ್ ಅವರು ಕೇಳ್ತಾಯಿದ್ರು, ಏನು ಟೈಟಲ್ ಕೊಡೋಣ ಅಂತ. ನಾವು ಯಾವತ್ತೂ ಹೇಳ್ತೀವಿ ಮೈಸೂರು ಅಂದರೆ ನಮ್ಮೂರು ಮೈಸೂರು ಅಂತ. ಬೇಡ, ನಮ್ಮ ಮಲ್ಲೇಶ್ವರ ಅಷ್ಟೇ ಸಾಕು, ಇನ್ನೇನು ಬೇಡ ಅಂತ ಬಿಟ್ಟು. ಯಾಕೆ ನಮ್ಮ ಮಲ್ಲೇಶ್ವರ ಅಂತ ನನ್ನ ಮನಸ್ಸಿಗೆ ಬಂತು ಅಂತ ಹೇಳ್ತೀನಿ. ಮಲ್ಲೇಶ್ವರ ಈಗ ತಾನೇ ಒಂದು ಕಳೆದ ತಿಂಗಳಲ್ಲಿ ನವಂಬರ್ ಅಂದರೆ ನಾಡ ಹಬ್ಬ ಮೈಸೂರಿಗೆಲ್ಲ, ಅಂದರೆ ಕರ್ನಾಟಕಕ್ಕೆ ನಾಡ ಹಬ್ಬ. ಕನ್ನಡ ಕೇವಲ ಬರೀ ಭಾಷೆ ಅಲ್ಲ, ಅದು ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ಅದೇ ಒಂದು ಸಂಪ್ರದಾಯ, ಒಂದು ಹಳೆಯ ಒಂದು ಭಾಷೆ ಅದು. ಅದೇ ಥರ ನಮ್ಮ ಮಲ್ಲೇಶ್ವರ ಅನ್ನೋದು ಕೇವಲ ಒಂದು ಲೊಕ್ಯಾಲಿಟಿ ಅಂತ ಅಲ್ಲ, ಅದು ಒಂದು ಏರಿಯಾ ಅಂತಲ್ಲ. ಮಲ್ಲೇಶ್ವರ ಅನ್ನೋದು ಒಂದು ನಾಗರಿಕತೆ ಅಂತ ನಾನು ಹೇಳ್ತೇನೆ. ಆದ್ದರಿಂದ ಆ ಮಲ್ಲೇಶ್ವರ ಅಂದರೆ ಇಡೀ ಪ್ರಪಂಚಕ್ಕೆ, ಇವಾಗ ಇಡೀ ಪ್ರಪಂಚಕ್ಕೆ ಬೆಂಗಳೂರು ಅಂದರೆ ಒಂದು ಹ್ಯಾಪನಿಂಗ್ ಸಿಟಿ ಅಂತ ಹೇಳ್ತಾರೆ. ಆ ಬೆಂಗಳೂರಲ್ಲೂ ಕೂಡ ಮಲ್ಲೇಶ್ವರ ಅಂದರೆ ಅದಕ್ಕೇ ಆದ ಒಂದು ಸೊಗಡು ಅನ್ನೋದಿದೆ, ಅದಕ್ಕೇ ಆದ ಒಂದು ಮಹಿಮೆ ಅನ್ನೋದಿದೆ. ನಾನು ಇದನ್ನು ಒಂದು 7-8 ವಿಂಗಡಣೆ ಮಾಡಿಕೊಂಡು ಡಿಫ್ರೆಂಟ್ ಪಾರ್ಟ್ಸ್ ಅನ್ನೋ ಥರ ಮಾಡ್ತೀನಿ. ಯಾವುದೇ ಒಂದು ಮನುಷ್ಯ ಒಂದು ಹೊಸ ಜಾಗಕ್ಕೆ ಹೋಗಬೇಕು ಅಂದರೆ ಒಂದು ನದಿ ಇಲ್ಲ ಒಂದು ಕೆರೆ ಇಲ್ಲ ನೆಲ ಜಲ ಭಾಷೆ ಹುಡ್ಕೊಂಡು ಬರ್ತಾನೆ. ಬಟ್ ಅದೇ ಥರ ಮಲ್ಲೇಶ್ವರವು ಕೂಡ ನೆನಪಿಟ್ಕೊಳ್ಳಿ, ಒಂದು ಸುಮಾರು ಒಂದು 700-800 ವರ್ಷದ ಒಂದು ಇತಿಹಾಸ, ಒಂದು ಚರಿತ್ರೆ ಇದೆ ಮಲ್ಲೇಶ್ವರಕ್ಕೆ. ಇದನ್ನು ಒರಿಜಿನಲ್ ಆಗಿ ಹೇಳಬೇಕು ಅಂದರೆ ಇದನ್ನು ಕಾಡು ಮಲ್ಲಿಕಾರ್ಜುನೇಶ್ವರ, ಅದಕ್ಕೆ ಕಾಡು ಮಲ್ಲೇಶ್ವರ ಅಂತ ಬಂತು. ಬೆಂಗಳೂರು ಒಂದು ಫಾರ್ಮೇಷನ್ ಆದಾಗ, ಫಸ್ಟ್ ಫಾರ್ಮೇಷನ್ ಆದಾಗ ಬ್ಯಾಂಗ್ಳೂರು 1 ಅಂದರೆ ಕಂಟೋನ್ಮೆಂಟು, ಯಾಕಂದರೆ ಬ್ರಿಟಿಷರ ಆಳ್ವಿಕೆದ ಬೆಂಗಳೂರು 1 ಅಂದರೆ ಕಂಟೋನ್ಮೆಂಟು. ಬೆಂಗಳೂರು 2 ಅಂದರೆ ಎಲ್ಲ ಪೇಟೆಗಳು, ಕಬ್ಬನ್ಪೇಟೆ, ನಗರದ ಪೇಟೆ, ಮಾಮೂಲು ಪೇಟೆ, ಎಲ್ಲ ವ್ಯಾಪಾರಸ್ಥರು. 3 ಅಂದರೆ ಮಲ್ಲೇಶ್ವರ. ನೋಡಿದ್ರಾ, 1, 2, 3 ಇದು ಮಲ್ಲೇಶ್ವರ. ನಾನು ಯಾಕಪ್ಪ ಮಲ್ಲೇಶ್ವರ ಅಂತ ಹೇಳಿದೆ ನಾಗರಿಕತೆ ಅಂತ ಹೇಳಿದ್ರೆ, ಒಂದು ಮನುಷ್ಯನಿಗೆ ಬೇಕಾದ್ದೇನು, ರೋಟಿ ಕಪಡ ಮಕಾನ್ ಅಂತಾರೆ. ರೋಟಿ ಅಂದರೆ ತಿನ್ನಕ್ಕೆ ಬೇಕು, ಕಪಡ ಅಂದರೆ ಉಡೋಕ್ಕೆ ಏನಾದ್ರು ಬಟ್ಟೆ ಗಿಡ್ಡೆ ಬೇಕು, ಮಕಾನ್ ಅಂದರೆ ಒಂದು ನಮ್ಮ ತಲೆ ಮೇಲೆ ಒಂದು ಸೂರು ಇರಬೇಕು, ಅದು ಅಗತ್ಯಕತೆಯಿಂದ. ಅದಷ್ಟೇ ಇಲ್ಲ, ಒಂದು ನಾಗರಿಕತೆಗೆ ಬೇಕಾದ್ದೇನು ಅಂದರೆ ಆಟ ಪಾಠ ಊಟ ಓಟ ನೋಟ ಒಂದು ಕೂಟ, ಇದಿಷ್ಟು ಇದ್ದರೆ ಇದನ್ನು ಒಂದು ಪ್ಯಾರಡೈಸ್ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಇದನ್ನೇ ಒಂದು ವೈಕುಂಠ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇದನ್ನು ನಾವು ಒಂದೊಂದಾಗಿ ನಾನು ಎಳೆಯಾಗಿ ಬಿಡಿಸ್ತೀನಿ. ಮೊಟ್ಟ ಮೊದಲು ಅಂತ ಹೇಳಿದ್ರೆ ಮಲ್ಲೇಶ್ವರ ಶುರುವಾಗಿದ್ದು ಇವಾಗ ಒಂದು 5-6 ವರ್ಷದ ಕೆಳಗೆ ಒಂದು ಪ್ಯಾಂಡಮಿಕ್, ಸಾಂಕ್ರಾಮಿಕ ರೋಗ ಅಂತ ಬಂತು. ಅದಕ್ಕೆ ನಾವು ಕರೋನಾ ಅಂತ ಹೇಳ್ತೀವಿ. ಅದೇ ಥರ ಒಂದು 120 ವರ್ಷದ ಹಿಂದೆ ಅದೇ ಪ್ಲೇಗ್ಗಳು ಬಂದಾಗ ಸಾಕಷ್ಟು ಜನ ಮಡೂರು, ಮದ್ದೂರು, ಮಂಡ್ಯ, ಮೈಸೂರು ಆ ಕಡೆಯಿಂದೆಲ್ಲ ಬಂದು ಇಲ್ಲೆಲ್ಲ ಕ್ಯಾಂಪ್ಗಳ ಥರ ಹಾಕಿ, ಟೆಂಟ್ಗಳ ಥರ ಆಗಿ ವಾಸ ಮಾಡಿ ಆ ಒಂದು ಕಾಡು ಅನ್ನೋದು ಒಂದು ನಾಡಾಯಿತು. ಅದೇ ಮಲ್ಲೇಶ್ವರ ಅಂತೇಳ್ಬಿಟ್ಟು ಎಲ್ಲರಿಗೂ ಮೊಟ್ಟ ಮೊದಲು ತಿಳಿಸ್ತೀನಿ. ಕಾಡು ಮಲ್ಲೇಶ್ವರ, ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ 300-350 ವರ್ಷದ ಹಿಂದೆ ಇರ್ಬೋದು. ಆದರೆ ನಮ್ಮ ಲೊಕ್ಯಾಲಿಟಿ ಆದ ತಕ್ಷಣ ಫಸ್ಟು ಆಗಿದ್ದು
ಮೊಟ್ಟ ಮೊದಲು ಅಂದರೆ ಕೃಷ್ಣ ಟೆಂಪಲ್ ಅಂತ ಆಯಿತು ಒಂದು ಇಲ್ಲಿ. ಅದು 1902ರಲ್ಲಿ ಆಯಿತು ಮೊಟ್ಟ ಮೊದಲು ಅಂತ. ನೋಡಿದ್ರಾ, ನಿನ್ನೆ ತಾನೇ ಗೀತಾ ಜಯಂತಿ ಆಗಿದೆ. ಯಾವತ್ತೂ ಹೇಳ್ತೀವಿ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ಬಿಟ್ಟು. ಗೀತೆ ಅನ್ನೋದು ಆದಂದು ಕರೆಕ್ಟ್ ಇರಲಿ. ಅದನ್ನು ಗೀತೆ ಅನ್ನೋದನ್ನು ಏನು ಹೇಳ್ತಾರೆ, ಪಂಚಮ ವೇದ ಅಂತ ಹೇಳ್ತಾರೆ. 4 ವೇದಗಳು, 5ನೇದು ಗೀತೆ ಅನ್ನೋದು ಕೂಡ ಪಂಚಮ ವೇದ. ಅದೇನ್ರಿ ನೀವು ಮಲ್ಲೇಶ್ವರ ಅಂತ, ಅದೇನು ನಿಮ್ಮ ಹೆಮ್ಮೆ ಏನು ಅಂತ. ಮಹಾಭಾರತ, ಭಾರತ, ಆಮೇಲೆ ಭಾರತ ರತ್ನ ಅಂತ ಹೇಳ್ತೀವಿ. ಏನಕ್ಕೆ ಭಾರತ ರತ್ನ ಅಂದರೆ, ನೋಡ್ರಿ ಮಲ್ಲೇಶ್ವರಮಲ್ಲಿ ಹೇಗೆ ಬೆಂಗಾಲಲ್ಲಿ ಶಾಂತಿನಿಕೇತನ್ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅಂತಿದ್ರು, ಅದೇ ಥರ ನಮ್ಮ ಮಲ್ಲೇಶ್ವರಂ ಕೂಡ ಭಾರತ ರತ್ನ ಹಾಗೂ ನೊಬೆಲ್ ಪ್ರೈಸ್ ಪಾರಿತೋಷಕ ತಗೊಂಡವರು ಸರ್ CV ರಾಮನ್ ಕೂಡ ಇಲ್ಲಿದ್ದವರು. ಇದ್ರ ಜೊತೆಗೆ ಭಾರತಕ್ಕೆ ರತ್ನ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಫಾದರ್ ಆಫ್ ದಿ ಇಂಡಿಯನ್ ಇಂಜಿನಿಯರಿಂಗ್ ಅಂತ ಅವರು ಕೂಡ ಇಲ್ಲಿ ಮಲ್ಲೇಶ್ವರದಲ್ಲಿದ್ದರು. ಇದು ನಮಗೆ ಹೆಮ್ಮೆ ಆಗೋದು ಬೇಡವಾ? ಖಂಡಿತ ಬೇಕ್ರಿ. ಇವರು ಏನಪ್ಪ ಅಂದರೆ ಸರ್ CV ರಾಮನ್ ದ ಒನ್ ಆ್ಯಂಡ್ ಓನ್ಲಿ ಒನ್ ಹೋಮ್ ಗ್ರೋನ್ ಸೈಂಟಿಸ್ಟ್ 1928 ಫಿಸಿಕ್ಸಲ್ಲಿ ತಗೊಂಡವರು. 100 ವರ್ಷ ಆಗ್ತಾಯಿದೆ. ನಮ್ಮ ಭಾರತ 145 ಕೋಟಿ ಜನಸಂಖ್ಯೆಯಲ್ಲಿ ಇನ್ನೊಬ್ಬ ನೊಬೆಲ್ ಪ್ರೈಸು ಭಾರತದಲ್ಲೇ ಹುಟ್ಟಿ ಬೆಳೆದವನು ಇನ್ನೊಬ್ಬನ ನಾವು ಇನ್ನೂ ತಯಾರು ಮಾಡೋಕ್ಕಾಗಿಲ್ಲ. ಅದು ಹೆಮ್ಮೆನೇ. ಪಂಚವಟಿ ಅಂತೇಳ್ಬಿಟ್ಟು 15ನೇ ಕ್ರಾಸಲ್ಲಿ ಅವ್ರ ಮನೆ ಇದೆ, ಅದ್ಭುತವಾದಾಗಿದೆ. ಅದು ಹೆರಿಟೇಜ್ ಹೌಸ್ ಕೂಡ. ಅದೇ ಥರ ನಮ್ಮ ಇಡೀ ಏಷ್ಯಾ ದೇಶದಲ್ಲಿ ಫಸ್ಟ್ ಕೈಗಾರಿಕಾ ರಾಜ್ಯ ಅಂತಾಗಿದ್ದು ನಮ್ಮ ಭಾರತಕ್ಕೆ ರತ್ನ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರಿಂದ. ಏನಕ್ಕಪ್ಪ ಇವರನ್ನೆಲ್ಲ ನಗೋಬೇಕು? ಇವರು ಎಲ್ಲ ಹಳ್ಳಿಯಿಂದ ಓದಿ ಬಂದಿದ್ದವ್ರಿ. ಕನ್ನಡ ಭಾಷೆಯಲ್ಲ ಇವ್ರದ್ದು ಮಾತೃಭಾಷೆ ತೆಲುಗು ಆದರೂ ಕೂಡ ಕನ್ನಡ ಶುರು ಮಾಡಿ ನಮ್ಮ ಕನ್ನಡವನ್ನು ಬೆಳೆಸಿ ಎಲ್ಲರನ್ನೂ ಕೂಡ ಕೈಗಾರಿಕೆಯನ್ನು ಬೆಳೆ ಫಸ್ಟ್ ಇಂಡಸ್ಟ್ರಿಯಲ್ ಸ್ಟೇಟ್ ಆಫ್ ದ ಎಂಟೈರ್ ಇಂಡಿಯಾ ಆಗಿದ್ದು ಅಂದರೆ ಇವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರಿಂದ. ಇವಾಗ ಒಂದೊಂದಾಗಿ ಬರೋಣ. ನಾ ಹೇಳಿದೆ ಆಟ ಪಾಠ ಅಂತಬಿಟ್ಟು. ಪಾಠ ಅನ್ನೋದು ಮನುಷ್ಯನಿಗೆ ಬೇಕೇ ಬೇಕು. ಒಂದು ನಾಗರಿಕತೆಗೆ ಪಾಠ ಅನ್ನೋದು ಬೇಕು. ಸುಮಾರು 100 ವರ್ಷದ ಹಿಂದೆಯೇ ಹೆಣ್ಣು ಮಕ್ಕಳಿಗಾಗಿ ಕೂಡ RRVM ಅಂದ ರುಕ್ಮಿಣಿ ರಾಘವಾಚಾರ್ ವಿದ್ಯಾ ಮಂದಿರ್ ಸ್ಕೂಲ್ ಅಂತಾಯಿತು. ಆ ಮಕ್ಕಳಿಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಒಂದು ಸೇವಾ ಸದನ ಅಂತ ಶುರು ಆಯಿತು. ಆಮೇಲೆ ಬರೀ ಅದು ಕನ್ನಡ ಮಾಧ್ಯಮನೇ ಬೇಕಾ? ಇಲ್ಲ, ಇಂಗ್ಲೀಷ್ ಮಾಧ್ಯಮಕ್ಕೆ ಕ್ಲೂನಿ ಕಾನ್ವೆಂಟ್ ಆಯಿತು, ಸ್ಟೆಲ್ಲಾ ಮರೀಸ್ ಆಯಿತು. ಅಷ್ಟೇ ಸ್ಕೂಲ್ ಮಾತ್ರ ಮುಗೀತಾ? ಇಲ್ಲ, ಕಾಲೇಜು ಬೇಕಾಗತ್ತೆ. MES ಕಾಲೇಜ್ ಅನ್ನೋದಾಯಿತು. ನೋಡಿದ್ರ, ಶಾಲೆ ಆಯಿತು, ಕಾಲೇಜ್ ಆಯಿತು. ಆಮೇಲೆ ಸರಿಯಪ್ಪ, ಇದೆಲ್ಲ ಹೋಗಬೇಕು ಅಂದರೆ ಉದ್ಯೋಗ ಬೇಕು ತಾನೆ. ನಾವು ನೆನೆಸ್ಕೋಬೇಕು, MR ನರಸಿಂಹಯ್ಯಂಗಾರ್ ಅಂತ ಒಬ್ಬರಿದ್ದರು, ಮಲ್ಲೇಶ್ವರದವರೇ ಅವರು. ಅವರು ಒಬ್ಬರನ್ನ ಹೋಗಲು ಮಿರ್ಜಾ ಇಸ್ಮಾಯಿಲ್ ಅಂತ ಕೇಳಿದಂತೆ, ನೋಡ್ರಿ ನಮ್ಮ ಕರ್ನಾಟಕದಲ್ಲಿ ನಾವು ವಿದ್ಯುತ್ ಶಕ್ತಿ ಪ್ರೊಡ್ಯೂಸ್ ಮಾಡ್ತೇವೆ, ವಿದ್ಯುತ್ ಶಕ್ತಿಗೆ ವಿದ್ಯುತ್ ಬಲ್ಬೇ ಇಲ್ಲ ಅಂದರೆ ಹೆಂಗ್ರಿ ಅಂತ. ಹಾಗಾಗಿ ಮೊಟ್ಟ ಮೊದಲು ಒಂದು ಇಂಡಸ್ಟ್ರಿಯಿಂದ 1936 ನಮ್ಮ ಮಲ್ಲೇಶ್ವರ ಬ್ಯಾಂಗ್ಳೂರು ವೆಸ್ಟ್ ಅಂದರೆ ಅಲ್ಲಿ ಒಂದು ಮೈಸೂರು ಲ್ಯಾಂಪ್ ವರ್ಕ್ಸ್ ಅಂತ ಶುರು ಆಯಿತು. ನೋಡಿದ್ರ, ಒಂದು ಇಂಡಸ್ಟ್ರಿ, ಒಂದು ಕೈಗಾರಿಕೆ ಆದರೆ 100 ಜನಕ್ಕೆ ಉದ್ಯೋಗ ಸಿಗುತ್ತೆ. ಅದಕ್ಕೆ ಹೇಳೋದು ಉದ್ಯಮಿಯಾಗಿ ಉದ್ಯೋಗ ನೀಡಿ ಅನ್ನೋದು ನಮ್ಮ ಮಲ್ಲೇಶ್ವರಂ ಒಂದು ಉದಾಹರಣೆ ಅಂತ ಬಿಡು. ಅವರೆಲ್ಲ ಒಂಥರ ಆದರ್ಶ ಪುರುಷರು. ಇವತ್ತೇನೋ ನಾವು ಹೇಳ್ತೀವಿ ಅಮೂಲ್ ಅಂತ. ಅಮೂಲ್ ಅಂದರೆ ಏನೋ ಡೈರಿ ಹಿಂಗೋ ಅದು ಇದು ಅಂತ. ಇಲ್ಲ ರೀ, ಇದನ್ನು 70-80 ವರ್ಷದಿಂದ ನಮ್ಮ ಮಲ್ಲೇಶ್ವರಮಲ್ಲಿ ಇದೇ ಪಕ್ಕದಲ್ಲಿ ಒಂದು ಕೋದಂಡರಾಮ ಲೇಔಟ್ ಅಂತಿದೆ, ಕೋದಂಡರಾಮಪುರಂ ಅಂತಿದೆ. ಅಲ್ಲಿ ಕೋದಂಡರಾಮ ಸೊಸೈಟಿ ಅಂತಾಯಿತು. ಅಲ್ಲಿ ಕೋದಂಡರಾಮ ಮಿಲ್ಕ್ ಡೈರಿ ಅಂತ, ಮಿಲ್ಕ್ ಯೂನಿಯನ್ ಅಂತ ಕೂಡ 1940 ಎದರಾಜ್ ಮೆಟ್ಟದಲ್ಲಿ ಬಿಲ್ಡಿಂಗಲ್ಲಿ ಮಾಡಿದರು. ಅಂದರೆ ಕೋಆಪ್ರೇಟಿವ್ ಮೂವ್ಮೆಂಟ್ ಮಿಲ್ಕನ್ನು ಅದನ್ನು ತಂದುಬಿಟ್ರು. ನೋಡಿದ್ರೆ ಅಲ್ಲಿಗೆ ಕೈಗಾರಿಕೆ ಆಯಿತು, ಉದ್ಯೋಗ ಶುರು ಆಯಿತು, ವಿದ್ಯೆಗೆ ಬಂತು. ನೋಡಿದ್ರೆ ಆ MR ನರಸಿಂಹಯ್ಯಂಗಾರ್ ಅನ್ನೋರು ಎಷ್ಟೋ ಜನಕ್ಕೆ ಒಂದು ಮಲ್ಲೇಶ್ವರಂ ಒಂದು ಒಂಥರ 2 ವಿಂಗಡಣೆ ಇದೆ. ಒಂದು ಸಂಪಿಗೆ ರೋಡ್ ತನಕ ಒಂದು ತರಹ, ಸಂಪಿಗೆ ರೋಡಿಂದ ಮೇಲಕ್ಕೆ ಅಂದರೆ ಇನ್ನೊಂದು ತರಹ. ಅದೊಂಥರ ಒಂದು ಚೆಂದ, ಅದು ಬಂಗ್ಲಾಸು. ಎಷ್ಟೋ ಜನ ದಿವಾನಸ್ ಎಲ್ಲ ಮಲ್ಲೇಶ್ವರಂ 4th ಮೇನ್ ಎಲ್ಲ ಇದ್ದವರು ಕೂಡ. ಇದು ಒಂದು ಟಾಪೋಗ್ರಫಿ ಅಂತ ನಿಮಗೆ ಕೊಟ್ಟೆ. 1902 ಮೊಟ್ಟ ಮೊದಲು ಈ ಒಂದು ದೇವಸ್ಥಾನ, ಕೃಷ್ಣ ದೇವಸ್ಥಾನ ಶುರು ಆಯಿತು. ಆಮೇಲೆ ಒಂದೊಂದಾಗಿ ನೋಡಿದ್ರ, ಜನ ಬಂದ ಮೇಲೆ ಈ ನಾಗರಿಕತೆ ಏನಕ್ಕೆ ಪೂಜೆ ಪುನಸ್ಕಾರ ಆಧ್ಯಾತ್ಮ ಎಲ್ಲ ಬೇಕೇ ಬೇಕು. ಅವ್ರು ಎಷ್ಟು ಬುದ್ಧಿವಂತು ಅಂದರೆ ಇದನ್ನು ಮಲ್ಲೇಶ್ವರಂ ಲೇಔಟ್ ಮಾಡೋದು ಒಬ್ಬರು ವೆಂಕಟರಂಗಯ್ಯಂಗಾರ್ ಅಂತ. ಇವತ್ತಿಗೂ ಆ ಸಂಪಿಗೆ ರೋಡ್ಗೆ ವೆಂಕಟರಂಗಯ್ಯಂಗಾರ್ ರೋಡ್ ಅಂತಲೇ ಹೇಳ್ತಾರೆ. ಮಾಡೋವಾಗಲೇ
ಇದೇ ನಮ್ಮ ಪಕ್ಕದಲ್ಲಿ ಒಂದು ಟೆಂಪಲ್ ರೋಡ್ ಅಂತ ಇದೆ. ಅಂದರೆ ಆ ರೋಡಲ್ಲಿ ಸಾಕಷ್ಟು ಟೆಂಪಲ್ಸ್ ಇದೆ. ಇನ್ನೊಂದು ರೋಡ್ ಇದೆ, ದಟ್ ರೋಡ್ ಈಸ್ ಫುಲ್ ಆಫ್ ಟೆಂಪಲ್ಸ್ ಅಂತ ಹೇಳ್ತೇನೆ. ಹೌದಾ, ಟೆಂಪಲ್ ಅಂದರೆ ಇಲ್ಲ ರೀ, ಈ ಸಕಲ ಯಾರ್ಯಾರ ಜನಕ್ಕೆ ಏನೇನು ಥರ ದೇವಸ್ಥಾನ ಬೇಕೋ ಎಲ್ಲ ಇದೆ. ನಾವು ಹೇಳಿದ್ದು ಯೂಶ್ವಲ್ ಆಗಿ ಚಾತುರ್ವರ್ಣ ಅಂತ ಹೇಳ್ತೀವಿ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದು ಚಾತುರ್ವರ್ಣ ಅಂತ ಹೇಳ್ಬಿಟ್ಟು 4 ವರ್ಣದವ್ರಿಗೂ ಅವರವ್ರಿಗೆ ಬೇಕಾದ ದೇವಸ್ಥಾನಗಳು, ಮಂದಿರಗಳು, ಮಠ, ಇದ್ರ ಜೊತೆಗೆ ಮಾಡುವಾಗಲೇ 100 ವರ್ಷದಿಂದ ಒಂದು ಮಸ್ಜಿದ್ ಅಂತ ಮೊಹಮ್ಮಡನ್ ಬ್ಲಾಕ್ ಅಂತ ಅದನ್ನು ಮಾಡಿಟ್ಟಿದ್ದಾರೆ. ಇಲ್ಲೇ ಹತ್ತಿರ ಕೇವಲ 10 ನಿಮಿಷ ವಾಕ್ ಮಾಡಿದ್ರೆ ಅಲ್ಲಿ ಚರ್ಚು ಕೂಡ ಇದೆ. ಅಂದರೆ ಯಾವ ರೇಸ್ ಆಗಲಿ, ಯಾವ ರಿಲಿಜನ್ ಆಗಲಿ, ಯಾವ ಕ್ಯಾಸ್ಟ್ ಆಗಲಿ, ಯಾವ ಕ್ರೀಡ್ ಆಗಲಿ, ಅವನು ಬದುಕಬೇಕು ಅಂತೇಳಿ ಮಲ್ಲೇಶ್ವರ ಒಂದು ಬೆಸ್ಟ್ ಪ್ಲೇಸ್. ಒಂದು ಎಜುಕೇಷನ್ ಹೇಳಿದೆ. ಆಮೇಲೆ ವಿಶ್ವೇಶ್ವರಯ್ಯ ಅಂದರೆ ತಾಂತ್ರಿಕತೆ ಅಂತ ಬರುತ್ತೆ, ಅಂದರೆ ಟೆಕ್ನಾಲಜಿ ಅಂತ. ಕೇವಲ ಇಲ್ಲಿಂದ 15-20 ನಿಮಿಷ ವಾಕ್ ಮಾಡಿದ್ರೆ MEI ಪಾಲಿಟೆಕ್ನಿಕ್ ಅಂತ ಇದೆ. ಅಲ್ಲಿಂದ ಮುಂದಕ್ಕೆ ಹೋದರೆ ಇನ್ನೊಂದು, ನಾನು ಕೂಡ ನಡ್ಕೊಂಡು ಹೋಗಿ ಕಾಲೇಜೆಲ್ಲ ಹೋದವನು. ಅಲ್ಲಿ SJ ಪಾಲಿಟೆಕ್ನಿಕ್ ಅಂತ ಇದೆ. ಆಮೇಲೆ UVC ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಇದೆ. ಎಲ್ಲರೂ ಗಮನ ಇಟ್ಕೋಬೇಕು, ಇಡೀ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ ಬೆಂಗಳೂರಿನ ಮಲ್ಲೇಶ್ವರದ ಒಬ್ಬರು ರಾಶಿ ಅಂತ ಇದ್ದು, ಶಿವರಾಮ್ ಅಂತ ಇದ್ದರು. ಆ ಬೆಂಗಳೂರು ಮೆಡಿಕಲ್ ಕಾಲೇಜನ್ನು ಪ್ರೈವೇಟಾಗಿ ಶುರು ಮಾಡಿ ಅವರು ಬೇಡ, ನಾವು ಬರೀ ಪ್ರೈವೇಟಾಗಿ ಮಾಡೋಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು 2 ವರ್ಷ ಆದಮೇಲೆ ಅದನ್ನು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಂತ ಗೌರ್ಮೆಂಟ್ ಕೊಟ್ಟರು. ಇದೀ ತನಕ ಆ ಥರ ಒಂದು ಚಾರಿತ್ರ್ಯ ಅನ್ನೋದಿಲ್ಲ. ಆ ಶಿವರಾಮ್ ಅಂತ ಮಾಡಿದ್ದು ಇವತ್ತು ಇಡೀ ಪ್ರಪಂಚಕ್ಕೆ ಆ ಮಲ್ಲೇಶ್ವರಮಲ್ಲಿದ್ದ ಶಿವರಾಮ್ ಅಂತ ಮಾಡಿದ್ದು ಆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಆಗಿರೋದು ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಬೆಸ್ಟ್ ಮೆಡಿಕಲ್ ಡಾಕ್ಟರ್ಸನ್ನು ಪ್ರೊಡ್ಯೂಸ್ ಮಾಡಿದೆ. ಅಂದರೆ ಒಂದು ಮನುಷ್ಯನಿಗೆ ಬೆಳಿಬೇಕು ಅಂದರೆ ಅವನಿಗೆ ಆರೋಗ್ಯನೂ ಬೇಕು, ವಿದ್ಯೆನೂ ಬೇಕು, ಅದಕ್ಕೆ ಎಜುಕೇಷನ್, ಅದಕ್ಕೆ ತಾಂತ್ರಿಕ, ಹಾಗೂ ಆಮೇಲೆ ನೆಕ್ಸ್ಟು ವೈಜ್ಞಾನಿಕ ಅಂತ ಬರುತ್ತೆ. ಅಂದರೆ ಸೈನ್ಸು, ಟೆಕ್ನಾಲಜಿ ಅಂತ. ನೋಡಿ ಮಲ್ಲೇಶ್ವರಕ್ಕೆ ಎಷ್ಟು ಒಂದು ಅದೃಷ್ಟ. 105 ವರ್ಷದ ಹಿಂದೆ ಸ್ವಾಮಿ ವಿವೇಕಾನಂದ, ಆಮೇಲೆ ಟಾಟಾ ಫ್ಯಾಮಿಲಿ ಹಾಗೂ ವಿಶ್ವೇಶ್ವರಯ್ಯ ಎಲ್ಲ ನೋಡಿ ಬರೀ ಇಂಡಸ್ಟ್ರೀಸ್ ಮಾಡಿದ್ರೆ ಸಾಲದು, ಫಸ್ಟ್ ಸಂಶೋಧನಾ ಕೇಂದ್ರಗಳು ಮಾಡಬೇಕು ಅಂಥೇಳಿ ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇವಾಗ ಆಗಿರಬೇಕು, ಅದಕ್ಕೆ ಹೆಸರಿದ್ದು ಮುಂಚೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ 1908 ಮಾಡಿದ್ರಿ. ಇವತ್ತಿಗೂ ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಅನ್ನೋದು ಒಂದು ಸಂಶೋಧನಾ, ಒಂದು ಸೈನ್ಸ್ ಅಂದರೆ ವಿಜ್ಞಾನ, ತಾಂತ್ರಿಕ ಇಂಥದ್ದಕ್ಕೆ ಬಹಳ ಮುಖ್ಯವಾದ ಜಾಗ ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್. ಅಯ್ಯೋ, ಅದರಿಂದ ಅದು ಮಾತ್ರ ಇದೆಯಲ್ಲ, ಸಾಕಷ್ಟು IITಗಳು, ರೀಜನಲ್ ಎಂಜಿನಿಯರಿಂಗ್ ಕಾಲೇಜಸ್ಸು, ಕೆಲವೊಂದೆಲ್ಲ ಅದರಿಂದಾನೇ ಒಂದೊಂದಾಗಿ ಹುಟ್ಕೊಳ್ತು. ಅದಕ್ಕೆ ಹೇಳೋದು ಟಾಟಾ ಇನ್ಸ್ಟಿಟ್ಯೂಟ್. ಅದು ಕೂಡ ಇದು. ಆಮೇಲೆ ಸರ್ CV ರಾಮನ್ ಕೂಡ, ಅವರಿಗೆ ನೊಬೆಲ್ ಪಾರಿತೋಷಕ ಅಂತ 1930 ಬಂದ ಮೇಲೆ ಅವರು ಕೂಡ ಬೆಂಗಳೂರಿಗೆ ಬಂದು ಅವರು ಟಾಟಾ ಇನ್ಸ್ಟಿಟ್ಯೂಟ್ಗೆ ಡೈರೆಕ್ಟರ್ ಆಫ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿದ್ದರು. ಸುಮಾರು 40-45 ವರ್ಷ ಇಲ್ಲೇ ಇದ್ದು ಕೂಡ ಅವರು ಕೂಡ ಇಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತಲೂ ಮಾಡಿದ್ರು. ನೋಡಿ, ಒಂದು ಟಾಟಾ ಇನ್ಸ್ಟಿಟ್ಯೂಟು ರಿಸರ್ಚ್ಗೆ, ಇನ್ನೊಂದು RRI ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟು, ಇನ್ನೊಂದು ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟು, ಅದ್ರ ಜೊತೆಗೆ ಸದಾಶಿವನಲ್ಲಿ IIH ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ ರಿಸರ್ಚ್ ಅಂತ, ಇಷ್ಟೆಲ್ಲ ಅಂತ ನೋಡಿ. ಅಂದರೆ ಇದು ಒಂದೇ ಒಂದು ಜಾಗದಲ್ಲಿ ಇದೆಲ್ಲ ಇರೋದಕ್ಕೆ ಸಾಧ್ಯ ಇದೆ ಅಂತ. ಇದು ಒಂದು ವಿದ್ಯೆದೆ ಹೇಳಿದೆ, ಪಾಠದ ಹೇಳಿದೆ. ನಾನು ಆಟ ಹೇಳಬೇಡವಾ? ಖಂಡಿತ ಹೇಳಬೇಕು. ನಮ್ಮ ಇಡೀ ಇಂಡಿಯಾಲಿ ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಂ ಅಂತ ಹೇಳಿದ್ರೆ ಕ್ರಿಕೆಟ್ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳ್ಬೋದು, ಕ್ರಿಕೆಟ್ ಸ್ಟೇಡಿಯಂ. ಯಾತಕ್ಕೆಂದರೆ 2000 ಇಸ್ವಿಯಲ್ಲಿ ಮಿಸ್ ವರ್ಲ್ಡ್ ಕಂಟೆಸ್ಟ್ ಕೂಡ ಅಲ್ಲೇ ಆಗಿದ್ದು ಕೂಡ. ಆ ಚಿನ್ನಸ್ವಾಮಿ ಸ್ಟೇಡಿಯಂ ಆಗೋಕ್ಕೆ ನಮ್ಮ ಮಲ್ಲೇಶ್ವರದ ಒಂದು 2 ವ್ಯಕ್ತಿಗಳು ರೀ, ಸಾಧಾರಣ ವ್ಯಕ್ತಿ. ಆ ಚಿನ್ನಸ್ವಾಮಿಯವರು ಅವರು ಯಾವ ಥರ ಕ್ರಿಕೆಟರು ಅಲ್ಲ, ಅವರು ಕೂಡ ಬೇರೆ ವೃತ್ತಿಲಿದ್ದವರು. ಅವರು ಒಂದು ಆಸಕ್ತಿ ತಗೊಂಡು ನಮ್ಮ MET ಆಚಾರ್ಯ ಅವರಿಗೆ, ಇನ್ನೊಂದು SA ಶ್ರೀನಿವಾಸನ್ ಅಂತ ಹೇಳೋರು, ಆಮೇಲೆ ಚಿನ್ನಸ್ವಾಮಿ ಅಂತೇಳಿ ಅವರಿಬ್ಬರು ಸೇರಿಕೊಂಡು ಮನಸ್ಸು ಮಾಡಿ, ಮುಂಚೆ ಎಲ್ಲ ಸೆಂಟ್ರಲ್ ಕಾಲೇಜ್ ಆಗ್ತಾ ಇದ್ದಿದ್ದ ಮ್ಯಾಚ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಮಾಡಿದ್ರು. ಅದರಲ್ಲಿ ಒಂದು ಸಲ 1970 ಇಂಡಿಯಾ ಪಾಕಿಸ್ತಾನ್ ಈವನ್ ಹಾಕಿ ಮ್ಯಾಚ್ ಕೂಡ ಆಗಿದೆ. ಒನ್ ಆಫ್ ದ ಬೆಸ್ಟ್ ಸ್ಟೇಡಿಯಂ ಅಂದರೆ ಇಬ್ಬರು ಮಲ್ಲೇಶ್ವರದವರಿಂದ ಅಂತ ಒಂದು ಸ್ಟೇಡಿಯಂ ಆಯಿತು. ಅವ್ರ ಜೊತೆಗೆ ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಅಂತ ಇದ್ದರು ಕೂಡ. ನೋಡಿದ್ರಾ ಮಲ್ಲೇಶ್ವರದ ಎಂತೆಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. 70-80 ವರ್ಷದ ಹಿಂದೆಯೇ ಮಲ್ಲೇಶ್ವರಂ ಅನ್ನೋದು ಒಂಥರ
ನಾನು ಪಾಠದಿಂದ ಆಟಕ್ಕೆ ಬಂದಿದ್ದೀನಿ, ಅದಕ್ಕೆ ಫಸ್ಟ್ ಸ್ಟೇಡಿಯಂ ಅಂತ ಹೇಳಿದೆ. 70-80 ವರ್ಷದಿಂದನೇ ಮಲ್ಲೇಶ್ವರಂ ಕ್ಯಾಪಿಟಲ್ ಆಫ್ ಬ್ಯಾಸ್ಕೆಟ್ಬಾಲ್ ಗೇಮ್ ಅಂತ ಹೇಳಬೇಕು. ಹೌದಾ, ಏನಕ್ಕೆ ಆ ಬ್ಯಾಸ್ಕೆಟ್ಬಾಲ್ ಗೇಮ್ ಅಂತ? ಸುಮಾರು 7-8 ಟೀಮು ಕೇವಲ ಒಂದು ½ ಕಿಲೋಮೀಟರ್ ರೇಡಿಯಸಲ್ಲಿ ಮಲ್ಲೇಶ್ವರಮಲ್ಲಿ ಬ್ಯಾಸ್ಕೆಟ್ಬಾಲ್ ಟೀಮ್ ಇತ್ತು. ಯಂಗ್ ಮೆನ್ಸ್ ಮಂಡ್ಯಮ್ಸ್ ಅಸೋಸಿಯೇಷನ್ ಅಂತ 1935 ಆಯಿತು. ಆಮೇಲೆ ವಿಮೆನ್ಸ್ ಟೀಮು YWMA ಅಂತ ಇತ್ತು, ಆಮೇಲೆ ಬೀಗಲ್ಸ್ ಅಂತಾಯಿತು, ಭಾರತ್ ಅಂತಾಯಿತು, YPSC ಅಂತಾಯಿತು. ಹೀಗೆ ಮೇಲೆ ಟಾಟಾ ಇನ್ಸ್ಟಿಟ್ಯೂಟಲ್ಲೂ ಕೂಡ ಒಂದು ಟೀಮ್ ಇತ್ತು, ಕಿರ್ಲೋಸ್ಕರಲ್ಲಿ ಒಂದು ಟೀಮ್ ಇತ್ತು. ನೋಡಿ, ಹೀಗೆ ಇದಾಗಿ ಇಟ್ ಹ್ಯಾಸ್ ಪ್ರೊಡ್ಯೂಸ್ ಸೋ ಮೆನಿ ನ್ಯಾಷನಲ್ ಪ್ಲೇಯರ್ಸ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್, ಸ್ಟೇಟ್ ಪ್ಲೇಯರ್ಸ್ ಕೂಡ. ಆಮೇಲೆ ವಿ ಆರ್ ಗಾಟ್ ಮಲ್ಲೇಶ್ವರಮಲ್ಲಿ ಒಂದು ಬ್ಯೂಟಿಫುಲ್ ಇಂಡೋರ್ ಸ್ಟೇಡಿಯಂ ಅಂತ ಹೇಳ್ಬಿಟ್ಟು ಮಲ್ಲೇಶ್ವರಂ 15 ಕ್ರಾಸಲ್ಲಿ ಬೀಗಲ್ಸ್ ಅಂತ ಅದು ಕೂಡ ಸಿಕ್ಕಿದೆ. ನೋಡಿದ್ರಾ, ಒಂದು ಕ್ರಿಕೆಟ್ ಇದಕ್ಕೂ ಒಂದು ಜಾಗ ಆಗಿದೆ. ಆಮೇಲೆ ಒನ್ ಆಫ್ ದ ಗ್ರೇಟ್ ಪ್ಲೇಯರ್ಸ್ ಅಂದರೆ ವಿ ಸುಬ್ರಹ್ಮಣ್ಯಂ ಅಂತ ಅವರು ಕೂಡ ಲಕ್ಷ್ಮೀನಾರಾಯಣ್ ಅಂತವರಲ್ಲ, ಅವರೆಲ್ಲ ಮಲ್ಲೇಶ್ವರದು. ನೋಡಿದ್ರ, ಆಟದ ಜೊತೆಗೆ ಪಾಠ ಬೇಕು. ಅಂದರೆ ಮಕ್ಳಿಗೆ ನಾ ಇದೊಂದು ತಿಳಿಸ್ಬೇಕಂದ್ರೆ ಈ ನಾಗರಿಕತೆಯಲ್ಲಿ ಈಗಿನ ಕಾಲದಲ್ಲಿ ಮಕ್ಕಳು ಓದ್ತಾರೆ, 100ಕ್ಕೆ 100 ತೆಗಿತಾರೆ, ಅಂದರೆ ದೈಹಿಕ ಶಕ್ತಿ ಇರಲ್ಲ ಅವರಿಗೆ. ಜೊತೆಗೆ ಪಾಠದ ಜೊತೆಗೆ ಆಟ ಇರಬೇಕು ಅನ್ನೋದೇ ಮೊದಲಿಂದ ಮಲ್ಲೇಶ್ವರ ಈ ನಾಗರಿಕತೆ ಅದಕ್ಕೆ ಬೆಳವಣಿಗೆ ಕೊಟ್ಟಿದೆ ಅನ್ನೋಕ್ಕೆ ಇದು ಒಂದು ಉದಾಹರಣೆ. ಹೌದಪ್ಪ, ಕರೆಕ್ಟು. ಮಲ್ಲೇಶ್ವರ ಇನ್ನೂ ಒಂದು ಸಾಂಸ್ಕೃತಿಕ ಕೇಂದ್ರ, ಸಾಂಸ್ಕೃತಿಕ ರಾಜಧಾನಿ ಅಂತಲೂ ಕೂಡ ನಾನು ಹೇಳ್ತೀನಿ. ಯಾಕೆ? ಮಲ್ಲೇಶ್ವರಮಲ್ಲಿ ಒಂದು ಈಸ್ಟ್ ಪಾರ್ಕ್ ರೋಡ್ ಅಂತಿದೆ. ಆ ಈಸ್ಟ್ ಪಾರ್ಕ್ ರೋಡಿಗೆ ಅಂದರೆ ರಾಮ ಮಂದಿರದಲ್ಲಿ ಪ್ರತಿ ಶನಿವಾರಗಳಲ್ಲಿ ಭಜನೆಗಳೆಲ್ಲ ನಡೀತಾ ಇತ್ತು. ಅದೇ ಜಾಗದಲ್ಲಿ ಒಂದು ಮಲ್ಲೇಶ್ವರಂ ಸಂಗೀತ ಸಭಾ ಅಂತ. ಆ ಮಲ್ಲೇಶ್ವರಂ ಸಂಗೀತ ಸಭಾದ ವಿಶೇಷ ಏನು ಅಂತ ತಿಳ್ಕೋಬೇಕು. ಯಾರಾದರೂ ಒಬ್ಬರು ಅಲ್ಲಿ ಒಂದು ಸಲ ಸಂಗೀತದ ಕಚೇರಿ ಮಾಡ್ತು ಅಂತ ಹೇಳಿದ್ರೆ ಅವರು ಕೇವಲ ಬರೀ ಲೋಕಲ್ಲಲ್ಲ, ನ್ಯಾಷನಲ್ ಲೆವೆಲ್ಲು ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟ್ಗಳವರು. ಆ ಮಲ್ಲೇಶ್ವರಂ ಸಂಗೀತ ಸಭಾಲಿ ನಮ್ಮ ಭಾರತ ರತ್ನ MS ಸುಬ್ಬಲಕ್ಷ್ಮಿ, ML ವಸಂತಕುಮಾರಿ, DK ಪಟ್ಟಮ್ಮಾಳು, ಕುನ್ನುಕುಡಿ, TR ಮಹಾಲಿಂಗಮ್ಮು ಇಂಥವರೆಲ್ಲ ಬಂದು ಸಂಗೀತ ಕಚೇರಿ ಮಾಡಿದ್ದಾರೆ. ಅಂದರೆ ಸಂಗೀತ ಅಂತಾಯಿತು. ಆಮೇಲೆ ನೆಕ್ಸ್ಟ್ ಕೇಳಿದೆ ಸಾಹಿತ್ಯ. ಅದಕ್ಕೆ ಸಾಂಸ್ಕೃತಿಕ ರಾಜಧಾನಿ ಇದೆ. ಏನಪ್ಪ ಸಾಹಿತ್ಯ ಅಂದರೆ? ಕನ್ನಡಕ್ಕೊಬ್ಬನೇ ರತ್ನ GP ರಾಜರತ್ನ ಅಂತ ಹೇಳ್ತೀವಿ. ನಮ್ಮ ತಿಳ್ಕೋಬೇಕು, 100 ವರ್ಷದ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಪರ್ಷಿಯನ್ ಭಾಷೆ ಇತ್ತು. ನಮ್ಮ ಕನ್ನಡ ತರಕ್ಕೆ ಅವರೆಲ್ಲ ನಮ್ಮ GP ರಾಜರತ್ನ ಒಳ್ಳೆ ಭಿಕ್ಷು ಥರ ಕೆಲಸ ಮಾಡಿ ಕನ್ನಡವನ್ನು ತಂದರು. ನಮ್ಮ GP ರಾಜರತ್ನಂ ಕೂಡ ಅವರು ಮಲ್ಲೇಶ್ವರಂ 17ನೇ ಕ್ರಾಸ್ದಲ್ಲಿ ಇರೋದು. ನಮ್ಮ ಶಿಶು ಸಾಹಿತ್ಯ ಅಂತ ಮಾಡಿದವರು ಇಡೀ ನಮ್ಮ ಕನ್ನಡ ಪ್ರಪಂಚದಲ್ಲಿ GP ರಾಜರತ್ನ. ಸಣ್ಣದಾಗಿ ಉದಾಹರಣೆ ಹೇಳಬೇಕು ಅಂದರೆ ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, 1 2 ಬಾಳೆಲೆ 2 ಇದೆಲ್ಲ ಮಾಡಿದ್ದು ಅವರೇ ರೀ, GP ರಾಜರತ್ನಂರಿ. ನೆನೆಸ್ಕೋಬೇಕ್ರಿ ನಾವು. ಇನ್ನೇನು ಕೆಲವು ದಿವಸದಲ್ಲಿ ಅವರ ಹುಟ್ಟಿದ ಹಬ್ಬನೂ ಬರುತ್ತೆ ರೀ. ಅದ್ರ ಜೊತೆಗೆ ಅವರು ಯಾವತ್ತೂ ಕೂಡ ಅವರು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಟೀ ಟೋಟ್ಲರ್ ಅಂತಾರೆ. ಅವರು ನೀರು ಹಾಲು ಕುಡಿದ್ಬಿಟ್ಟು ಬೇರೆ ಇನ್ಯಾವುದೋ ಸ್ವೀಕರಿಸಿದವರಲ್ಲ. ಅವರು ರತ್ನನ್ ಪದಗಳು ಅಂತ ಮಾಡಿದ್ರು. ಆ ರತ್ನನ್ ಪದಗಳು ಅದ್ಭುತವಾದ್ರಿ ಕೂಡ. ಅಂದರೆ ಒಂದು ಎಕ್ಸಾಂಪಲ್ ಹೇಳಿದೆ. ಆಮೇಲೆ ಮತ್ತೂರು ಕೃಷ್ಣಮೂರ್ತಿ, ಅವರು ಪದ್ಮಶ್ರೀ. ಅದು ಮತ್ತೂರು ಕೃಷ್ಣಮೂರ್ತಿ ಅವರು ಕೂಡ ಇಲ್ಲಿ ಮಲ್ಲೇಶ್ವರಮಲ್ಲಿ ತುಂಬ ದಿವಸ ಇದ್ದರು. ಅವರು ಇಲ್ಲಿ ಭಾರತೀಯ ವಿದ್ಯಾಭವನಿಗೆ ಇಲ್ಲಿಂದ ಬೆಂಗಳೂರಿಂದ ಲಂಡನ್ಗೆ ಡೆಪ್ಯೂಟ್ ಮಾಡಿ ಅವರು ಲಂಡನ್ನಲ್ಲಿ ಬೆಳೆಸಿ ಅವರು 25 ವರ್ಷ ಕಾಲ ಲಂಡನ್ನಲ್ಲಿದ್ದು ನಮ್ಮ ಮತ್ತೂರು ಕೃಷ್ಣಮೂರ್ತಿಯವರು ನಮ್ಮ ಭಾರತಕ್ಕೆ UK ಲಂಡನ್ನಲ್ಲಿ ನಮ್ಮ ಭಾರತೀಯರಿಗೆ ರಾಯಭಾರಿಗಳಾಗಿದ್ದರು. BBC ಇಂಥ ಕಡೆ ಎಲ್ಲ ಸಾಕಷ್ಟು ಸಂದರ್ಶನಗಳು ಕೊಟ್ಟಿದ್ದಾರೆ. ಅವ್ರಿಗೂ ಸಂಸ್ಕೃತ ಗೊತ್ತಿತ್ತು, ಸಾಹಿತ್ಯ ಗೊತ್ತಿತ್ತು, ಗಮಕ ಗೊತ್ತಿತ್ತು. ಇಷ್ಟೆಲ್ಲ ಗೊತ್ತಿದ್ದವರು ಅವರು ಮಲ್ಲೇಶ್ವರದಲ್ಲಿ. ಒಂದು ಹೇಳಿದೆ GP ರಾಜರತ್ನಮ್ಮ, ಇನ್ನೊಂದು ಮತ್ತೂರು ಕೃಷ್ಣಮೂರ್ತಿಯಲ್ಲಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅಂತೇಳ್ಬಿಟ್ಟು ಕೂಡ ಅವರು ವಾರ್ಧಾ ಯಾತ್ರೆ ಅಂತ ಕೂಡ ಅವ್ರದ್ದುಗೆಲ್ಲ ಬರ್ತಾರೆ. ಇದ್ರ ಜೊತೆಗೆ ನಾವು ನೀಲತ್ತಳ್ಳಿ ಕಸ್ತೂರಿ ಅಂತ ಹೇಳಬೇಕು. ನೋಡ್ದಾ, ಸಂಗೀತ ಹೇಳಿದೆ. ಆಮೇಲೆ ಸಾಹಿತ್ಯ. ಸಂಗೀತದಲ್ಲಿ ಹೇಳಬೇಕು ಅಂದರೆ ಇವತ್ತು ನಮ್ಮ ಕರ್ನಾಟಿಕ್ ಅಂತ ಹೇಳ್ಬಾರ್ದು, ಕರ್ನಾಟಕ ಸಂಗೀತಕ್ಕೆ ವಿದ್ವಾನ್ S ಶಂಕರ್ ಅನ್ನೋರು ಕೂಡ ಅವರು ಮಲ್ಲೇಶ್ವರಮಲ್ಲಿ ಹುಟ್ಟು ಬೆಳೆದು ಅವರು ಇವತ್ತು ದೊಡ್ಡ ಸಂಗೀತಗಾರರಾಗಿದ್ದಾರೆ. ಆ ಮಲ್ಲೇಶ್ವರಂ ಸಂಗೀತ ಸಭಾಲಿ ಕೂಡ ನಾದಜ್ಯೋತಿ ಅಂತೆಲ್ಲ ಇದೆ. ಆಮೇಲೆ ಮಲ್ಲೇಶ್ವರಮಲ್ಲಿ 4th ಮೇಲಿ ಪೂರ್ವಿ ಸಂಗೀತ ಅಕಾಡೆಮಿ ಇದೆ. ಪುಸ್ತಕಂ ರಮಾ ಅವ್ರದ್ದು ನಿರಂತರ ಅಂತ ಇದೆ. ನಮ್ಮ ಪೂರ್ವಿಯ ಕಾಮಿಡಿಯಿಂದ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಕಾಡೆಮಿ. ಎಲ್ಲ ಥರ ಸಂಗೀತ, ನೃತ್ಯ, ಆಮೇಲೆ ಇನ್ಸ್ಟ್ರೂಮೆಂಟಲ್ಲು ಇದೆಲ್ಲ ಇದೆ ನೋಡ್ರಿ. ನೋಡಿದ್ದೆ ಸಂಗೀತ ಹೇಳಿದೆ, ಸಾಹಿತ್ಯ ಹೇಳಿದೆ.
ಆಮೇಲೆ ನಮ್ಮ 1942ರಲ್ಲಿ ಗಾಂಧಿ ಸಾಹಿತ್ಯ ಸಂಘ ಅಂತಲೂ ಕೂಡ ಶುರು ಆಯಿತು ಮಲ್ಲೇಶ್ವರಂ 8th ಕ್ರಾಸಲ್ಲಿ. ಆ ಜಾಗಕ್ಕೆ ಗಾಂಧಿನೂ ಕೂಡ ವಿಸಿಟ್ ಮಾಡಿದ್ರು. ನೋಡಿ ಅಂಥ ಜಾಗ ರೀ. ನಾ ಹೇಳ್ದಂಗೆ ಒಳ್ಳಿಗೆ ಪಾಠ ಜೊತೆಗೆ ಆಟ, ಆ ಸಂಗೀತ, ಸಾಹಿತ್ಯ. ನಾವು ಎಷ್ಟೋ ಇನ್ಸ್ಟ್ರೂಮೆಂಟ್ಗಳನ್ನು ನಾವು ಪಾಶ್ಚಿಮಾತ್ಯದ್ದು, ಫಾರಿನ್ ಕಂಟ್ರಿದು ಅಂತ ಹೇಳ್ತೀವಿ. ಇವೆ ಎಕ್ಸಾಂಪಲ್ ವೈಲನ್ನು ನಮ್ಮ ದೇಶೀಯ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ, ಅದು ಫಾರಿನ್ ಇನ್ಸ್ಟ್ರೂಮೆಂಟು. ಅದನ್ನು ನಮ್ಮ ಭಾರತೀಯರ ಸಂಗೀತಕ್ಕೆ ಅಳವಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದು ಅಂದರೆ ಟಿ ಚೌಡಯ್ಯ ಅನ್ನ. ಆ ಟಿ ಚೌಡಯ್ಯ ಹೆಸರಲ್ಲಿ ಮಲ್ಲೇಶ್ವರಮಲ್ಲಿ ಅದಕ್ಕೆ ವೈಯಾಲಿಕ ಬಡಾವಣೆಯಲ್ಲಿ ಟಿ ಚೌಡಯ್ಯ ಮೆಮೋರಿಯಲ್ ಹಾಲ್ ಇದೆ. ನಾನು ಹೇಳೋದು ಎಂಟೈರ್ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ಕು ಅಥವಾ ಡ್ಯಾನ್ಸು ಇಂಥದಕ್ಕೆಲ್ಲ ಆಡಿಟೋರಿಯಂ ಅಂದರೆ ಟಿ ಚೌಡಯ್ಯ ಮೆಮೋರಿಯಲ್ ಹಾಲ್. ಸಾಧಾರಣ ಮಟ್ಟಕ್ಕೆ ಇನ್ನೂ ಒಂದು ಬೇಕು ಅಂತ ಹೇಳಿದ್ರೆ ಅದರ ಪಕ್ಕದಲ್ಲಿ ಕೃಷ್ಣದೇವರಾಯ ಅಂತಿದೆ. ಆಮೇಲೆ ಮಲ್ಲೇಶ್ವರಂ 14 ಕ್ರಾಸಲ್ಲಿ ಸೇವಾ ಸದನ ಅಂತ ಇದೆ. ಇದ್ರ ಜೊತೆಗೆ ಸ್ವಲ್ಪ ಪ್ರೀಮಿಯರ್ಸು, ಆಮೇಲೆ ಯಾವುದಾದ್ರು ಒಂದು ಹೊಸ ಫಿಲ್ಮ್ ರಿಲೀಸ್ ಆದರೆ ಒಂದು ಸೆಲೆಕ್ಷನ್ನು, ಆಡಿಷನ್ನು ಅಥವಾ ಕೆಲವೊಂದೆಲ್ಲ ಮಾಡಬೇಕು ಅಂದರೆ GM ರಿಜಾಯ್ಸ್ ಅಂತ ಒಂದು ಆಡಿಟೋರಿಯಂ ಇದೆ. ಅದೇ ಥರ 18 ಕ್ರಾಸಲ್ಲೂ ಕೂಡ ಒಂದು ಸಣ್ಣ ಆಡಿಟೋರಿಯಂ ಇದೆ. ನೋಡ್ರಿ, ಇಷ್ಟೆಲ್ಲ ಫೆಸಿಲಿಟಿ, ಆ ಸೌಲಭ್ಯ ಇರೋದು ಬೇರೆ ಎಲ್ಲ ಒಂದು ಲೊಕ್ಯಾಲಿಟಿ ಇಲ್ಲ, ಇದನ್ನೇ ಇರೋದು. ಒಂದು ಪಾಠ, ಆಟ, ಸಾಹಿತ್ಯ ಅಂತ ಹೇಳಿದ್ಮೇಲೆ ಕೆಲವೊಂದು ಬೇರೆ ಬೇರೆ ಕುಶಲತೆಯೂ ಬೇಕಾಗುತ್ತೆ. ಅಂದರೆ ಯಾವತ್ತು ಒಬ್ಬ ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಬೇಕು ಅಂದರೆ ಅವನು ಎಕ್ಸ್ಟ್ರಾ ದ್ಯಾನ್ ಆರ್ಡಿನರಿ ಇರಬೇಕು. ನೋಡಿ, ಒಂದು ದೊಡ್ಡ ಕೆರೆ ಅಂದರೆ ಮುಂಚೆ ಅದಕ್ಕೆ ಸ್ಯಾಂಕಿ ಟ್ಯಾಂಕ್ ಅಂತ ಹೇಳೋರು ದೊಡ್ಡ ಕೆರೆಯನ್ನು, ಇನ್ನೊಂದು ಚಿಕ್ಕ ಕೆರೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಅಂತ ಇತ್ತು. ಇದರಲ್ಲಿ ಚಿಕ್ಕ ಕೆರೆಯಲ್ಲಿ ಕಲಿತವರು ಇಂಟರ್ನ್ಯಾಷನಲ್ ಸ್ವಿಮ್ಮರ್ಸ್ ಆಗಿದ್ದರು. ಇತ್ತೀಚೆಗೆ ಒಬ್ಬರು ಲಾಸ್ಟ್ ಇಯರು BR ಗೋಪಾಲರಾವ್ ಅಂತ ಹೇಳ್ಬಿಟ್ಟು, ಆಮೇಲೆ ಕೈಲಾಸ್ ಅಂತ ಇದ್ದು ಶಕ್ತಿ ಹೋಟೆಲ್ ಅವರೆಲ್ಲ ಇಂಟರ್ನ್ಯಾಷನಲ್ ಸ್ವಿಮ್ಮರ್ಸು. ನೋಡಿದ ಸಣ್ಣ ಒಂದು ಕೊಳ, ಕೆರೆ ಇಂಥದ್ದಲ್ಲಿ ಕಲಿತವರು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಅವರದಲ್ಲೇ ಏನು ಸಾಕಷ್ಟು ಐಲ್ಯಾಂಡಲ್ಲೆಲ್ಲ ಹೋಗ್ಬಿಟ್ಟು ಸ್ವಿಮ್ ಮಾಡಿದರು BR ಗೋಪಾಲರಾವ್, ಕೈಲಾಸ್ ಅವರೆಲ್ಲ. ಆಮೇಲೆ ಹಿಂದೆ ಎಲ್ಲ ವಾಟ್ರಲ್ಲೂ ಕೂಡ ಒಂದು ಪೋಲೋ ಮ್ಯಾಚ್ ಅಂತ ಇರ್ತದೆ, ವಾಟರ್ ಪೋಲೋ ಅಂತ, ಅದನ್ನು ಕೂಡ ಇಲ್ಲಿ ಸದಾಶಿವನಗರಲ್ಲಿ ಇದೇ ಚಿಕ್ಕರೆಲ್ಲ ನಡೀತಾ ಇತ್ತು. ನೋಡಿ ಇದೆಷ್ಟು, ನೋಡಿ ಕ್ರಿಕೆಟ್ ಆಯಿತು, ಸ್ವಿಮ್ಮಿಂಗ್ ಆಯಿತು. ನಮ್ಮ ಮಲ್ಲೇಶ್ವರದಲ್ಲಿ ಸುಮಾರು 4-5 ಜನ ಇಂಟರ್ನ್ಯಾಷನಲ್ ಲೆವೆಲ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಇದ್ದರು. ಕಬಾಡ್ ಜಯಂತ್ ಅಂತ ಇದ್ದರು, ಸಾಯಿ ಕುಮಾರ್ ಅಂತ ಇದ್ದರು, ಉಷಾ ಸುಂದರ್ರಾಜನ್ ಅಂತ ಅವಳು ಕೂಡ ನ್ಯಾಷನಲ್ ಪ್ಲೇಯರು, ಅವಳು ಕೂಡ ಇದ್ದರು. ಆಮೇಲೆ ಏನಪ್ಪ ಈ ಆಟದಲ್ಲಿ ಬರೀ ಬೇರೆ ಬೇರೆ ಆಟ ಮಾತ್ರನ ಇಲ್ಲ ರೀ, ಒಲಿಂಪಿಕ್ಸ್ ಆಡಿದವರು ಇದ್ದಾರೆ. ವರ್ಲ್ಡ್ ಚಾಂಪಿಯನ್ ಪ್ರಕಾಶ್ ಪಡುಕೋಣೆ ಅನ್ನೋರು ಕೂಡ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಅದು, ಅವರು ಮಲ್ಲೇಶ್ವರದವರೇ. ಅದೇ ರೀತಿ ದಿಲೀಪ್ ಅನ್ನೋರು ಕೂಡ ಬ್ಯಾಸ್ಕೆಟ್ಬಾಲ್ ಅವರು ಒಲಿಂಪಿಕ್ಸ್ ಆಡಿದವರು, ಅವರು ಮಲ್ಲೇಶ್ವರದವರೇ. ಸಾಕಷ್ಟು ಅರ್ಜುನ ಅವಾರ್ಡಿಗಳು, ಒಲಿಂಪಿಯನ್ಸು, ವರ್ಲ್ಡ್ ಚಾಂಪಿಯನ್ಸು ಅದಷ್ಟನ್ನು ಕೇವಲ 1-2 ಸ್ಟ್ರೀಟಲ್ಲಿದ್ದಾರೆ. ನೋಡಿ, ಟೇಬಲ್ ಟೆನ್ನಿಸ್ ಹೇಳಿದೆ ಸರಿ, ಆಮೇಲೆ ಕ್ರಿಕೆಟ್ ಹೇಳಿದೆ, ಆಮೇಲೆ ಸ್ವಿಮ್ಮಿಂಗ್ ಹೇಳಿದೆ, ಆಮೇಲೆ ಮಲ್ಲೇಶ್ವರಮಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಓಪನ್ ಸ್ಕೌಟ್ ಅಂತ ಇದೆ. ಅದಕ್ಕೆ ಹೆಸರೇ ಚಾಮುಂಡಿ 21 ಅಂತ ಬಿಟ್ಟು, ಅದಕ್ಕೆ ಅಂದರೆ ಮಹಾರಾಜರು ಅದಕ್ಕೆ ಚಾಮುಂಡಿ ಬೆಟ್ಟ, ಚಾಮುಂಡಿ, ಅದಕ್ಕೆ ಚಾಮುಂಡಿ ಸ್ಕೌಟ್ ಗ್ರೂಪ್ ಅಂತಿದೆ. ಅದು ಕೂಡ 100 ವರ್ಷ ಕಂಪ್ಲೀಟ್ ಆದೆ. ಓಪನ್ ಸ್ಕೌಟಲ್ಲಿ ಇವತ್ತುವರೆಗೂ ಎಕ್ಸಿಸ್ಟಿಂಗ್ ಇರೋದು ನಮ್ಮ ಮಲ್ಲೇಶ್ವರದ ಚಾಮುಂಡಿ ಸ್ಕೌಟ್ ಒಂದೇ ಅಂತ ಹೇಳ್ತೀನಿ. ನೋಡಪ್ಪ, ಇದೆಲ್ಲ ಆಯಿತು ಅಂದರೆ ಮನುಷ್ಯನಿಗೆ ಹೊಟ್ಟೆ ಪಡ್ಗೂ ಬೇಕಲ್ಲ, ಊಟನೂ ಬೇಕು ತಾನೆ. ಹೌದೇ ಹೌದು, ಮಲ್ಲೇಶ್ವರ ಇಟ್ ಈಸ್ ಎ ಫುಡ್ ಈಸ್ ಕ್ಯಾಪಿಟಲ್ ಅಂತ ಹೇಳಬೇಕು. ಏನು ಫುಡ್ ಈಸು? ನಾರ್ತ್ ಇಂಡಿಯನ್ ಬೇಕಾ ಇದೆ, ಸೌತ್ ಇಂಡಿಯನ್ ಬೇಕಾ ಇದೆ, ಖಾನಾವಳಿ ಬೇಕಾ ಇದೆ, ಮುದ್ದೆ ಊಟ ಬೇಕಾ ಇದೆ, ಅಯ್ಯರ್ ಮೇಸ್ ಬೇಕಾ ಇದೆ, ತರಹಾವಾರಿ ಇದೆ ರೀ. ಮಲ್ಲೇಶ್ವರಂ ಒಂದು 10th ಕ್ರಾಸ್ ಹೇಗೆ ವಿಶ್ವೇಶ್ವರಪುರಮಲ್ಲೂ ಹೆಂಗೆ ಒಂದು ಫುಡ್ ಸ್ಟ್ರೀಟ್ ಅಂತ ಇದೆ, ಆ ಥರ ಮಲ್ಲೇಶ್ವರಂ 10th ಕ್ರಾಸಲ್ಲೂ ಇದೆ. ಆಮೇಲೆ ನಿಮಗೆ ವೆರೈಟೀಸ್ ಬೇರೆ ಬೇರೆ ಬೇಕು. AC ದೇಸ್ ಬೇಕಾ ಇದೆ, ಹಲ್ದಿರಾಮ್ಸ್ ಬೇಕಾ ಇದೆ, ನಿಮಗೆ ನೇಮ್ ಇಟ್, ನಿಮ್ಮ ಬಾಯಿ ಚಪ್ಪಲಿಗೆ ಏನೇನು ಥರ ಊಟ ಬೇಕು ಅಷ್ಟು ಕೂಡ ನಿಮಗೆ ಸರಳವಾಗಿ, ಅಂದರೆ ರೀಸನಬಲ್ ರೇಟಲ್ಲಿ ಕೂಡ, ದರ್ಶಿನಿಗಳಿಂದ ಹಿಡಿದು ಒಂದು ಹೈ ಲೆವೆಲ್ ಹೋಟೆಲಿಂದ ಹಿಡಿದು 5 ಮಿನಿಟ್ಸ್ ವಾಕಲ್ಲೂ ಇದ್ದರೆ ಈವನ್ 5 ಸ್ಟಾರ್ ಹೋಟೆಲ್ ಶೆರಟನ್ ಹೋಟೆಲ್ಲು ಕೂಡ ಇಲ್ಲಿ ಮಲ್ಲೇಶ್ವರಮಲ್ಲಿ ಸಿಗುತ್ತೆ. ನೋಡಿದ್ರಾ, ಬಾಯಿ ರುಚಿ ಬೇಕೇ ಬೇಕು ತಾನೆ. ಪಾಠ ಆಯಿತು, ಆಮೇಲೆ ಆಟ ಆಯಿತು, ನಾನು ಹಂಗೆ ಊಟಕ್ಕೆ ಬಂದೆ ಅಂತ ಹೇಳಿದ್ರೆ, ನಾವು ಬರೀ ಬಸವನಗುಡಿಯಲ್ಲಿ ಮಾತ್ರ ಕಡಲೆಕಾಯಿ ಪರಿಷೆ ಅಂತ ಕೇಳಿದ್ವಿ. ಇಲ್ಲ ರೀ, ಮಲ್ಲೇಶ್ವರಮಲ್ಲೂ ಕೂಡ ಕಡಲೆಕಾಯಿ ಪರಿಷೆ ಅಂತ ಅದು 2 ದಿವಸ ಮಾಡ್ತಾರೆ, ತುಂಬ ಚೆನ್ನಾಗಿ ನಡೆಯುತ್ತೆ ರೀ. ನೋಡಿರಿ, ವಿವಿಧ 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 ನಮ್ಮ ಮತ್ತೂರು ಕೃಷ್ಣಮೂರ್ತಿ ಅವರು ಹೇಳೋರು, ಯಾವುದೋ ಒಂದು ಮಗು ಯಾರೋ ಒಬ್ಬರು ಪ್ರತಿ ದಿವಸ
ಓದ್ತಾ ಇದ್ದಂತೆ ಪುಸ್ತಕ. ಏನಪ್ಪ ಅಂತ ಕೇಳಿದಂತೆ, ಅದೇನೋ ಮಹಾಭಾರತ ಪುಸ್ತಕ ಅಂದೆ. ಆ ಹುಡುಗ ಪದೇ ಏನು ಪುಸ್ತಕ? ಮಹಾಭಾರತ. ತೊಂದರೆ ಮಾಡ್ತಾ ಇದ್ದಂತೆ. ಆ ಕೊನೆಗೆ ಆ ಮಗು ಕೇಳುತ್ತೆ, ಏನಂದೆ? ನೋಡಪ್ಪ, ಇಡೀ ಪ್ರಪಂಚದಲ್ಲಿ ಇರೋಷ್ಟು ಅದರಲ್ಲಿ ಆ ಪುಸ್ತಕದಲ್ಲಿ ಇರುತ್ತೆ ಅಂತ ಹೇಳ್ತಾರಂತೆ. ಯಾವುದಪ್ಪ? ಅದು ಮಹಾಭಾರತ. ಆಮೇಲೆ ನೆಕ್ಸ್ಟ್ ಬೇರೆ ಎಲ್ಲೂ ಇಲ್ಲ, ಇಲ್ಲಿ ಇಲ್ಲದೆ ಇರೋದು ಬೇರೆ ಎಲ್ಲೂ ಇಲ್ಲ ಅಂತ. ಅದೇ ಥರ ಇಡೀ ಪ್ರಪಂಚದಲ್ಲಿ ಸಿಗೋದು ಮಲ್ಲೇಶ್ವರಮಲ್ಲಿ ಸಿಗತ್ತೆ, ಇಲ್ಲಿ ಸಿಗದೇ ಇರೋದು ಬೇರೆ ಕಡೆಯೂ ಸಿಗಲ್ಲ. ಆಗ ಯಾಕೆ ಅಂದರೆ ನೆಕ್ಸ್ಟ್ ಹಬ್ಬಗಳು ಬರಬೇಕು. ಮಲ್ಲೇಶ್ವರಲ್ಲಿ ಬದುಕನಿಗೆ, ವಾಸ ಮಾಡೋವನಿಗೆ ಒಂದು ಕ್ಯಾಲೆಂಡರು ಅಥವಾ ಒಂದು ಪಂಚಾಂಗ ಇಲ್ಲದಿದ್ರೂ ನಡೆಯುತ್ತೆ. ಅವರು 8ನೇ ಕ್ರಾಸಲ್ಲೋ ಅಥವಾ ಸಂಪಿಗಳು ಅವ್ರು ಏನು ಮಾರ್ತಾರೆ ಅಂತ ನೋಡಿಕೊಂಡು ನೀವು ಯಾವ ಹಬ್ಬ, ಏನು ತಿಥಿ, ಯಾವ ವಾರ ಅಂತೇಳ್ಬಿಟ್ಟು ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಅಷ್ಟು ಟ್ರೆಡಿಷನಲ್ ವ್ಯಾಲ್ಯೂಸ್ ಆ್ಯಂಡ್ ವರ್ಚ್ಯೂಸ್ ಅನ್ನೋದು ನೆಲೆ ಊರ್ಬಿಟ್ಟಿದೆ ಇದು. ಸೊ ಹಬ್ಬ ಹರಿದಿನ ಅಂದರೆ ಇಡೀ ಬ್ಯಾಂಗ್ಳೂರು ನಾರ್ತ್ನವರು ಇಲ್ಲಿಗೆ ಹುಡುಕೊಂಬರ್ತಾರೆ. ಆಮೇಲೆ ನಮ್ಮಲ್ಲಿ ಯಾವತ್ತೂ ಒಂದು ಕುಂದುಕೊರತೆ ಅಂದರೆ ಇಲ್ಲಿ ಸಾಕಷ್ಟು ಮಿಲ್ಗಳಿತ್ತು, ಮಿಲ್ಗಳೆಲ್ಲ ಮಾಲ್ಗಳಾಗ್ಬಿಡ್ತು ಅಷ್ಟೇ. ರಾಜ ಮಿಲ್ ಇತ್ತು, ಅದು ರಾಜ ಮಿಲ್ ಹೋಗ್ಬಿಟ್ಟು ಮಂತ್ರಿ ಮಾಲ್ ಆಯಿತು. ಅದೇ ಥರ ಒಂದು ಮಿನರ್ವಾ ಮಿಲ್ ಅಂತ ಇತ್ತು, ಅಲ್ಲೂ ಒಂದು ಮಾಲ್ ಆಯಿತು. ಅದೇ ಥರ ಇನ್ನೊಂದಿತ್ತು, ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇತ್ತು, ಅದು ಇವಾಗ ಓರಿಯನ್ ಮಾಲ್ ಆಗಿದೆ. ಬಟ್ ಒಂದೇ ಇಲ್ಲ, ಸಾಕಷ್ಟು ಹಳೆಯ ಓಲ್ಡ್ ಟೈಪ್ ಥಿಯೇಟರ್ಸ್ ಎಲ್ಲ ಹೋಗಿ ಆ 3 ಕಾಂಪ್ಲೆಕ್ಸ್ಗಳಲ್ಲಿ 10 ಥಿಯೇಟರ್ಸ್ ಎಲ್ಲ ಬಂದಿದೆ ರೀ. ಅಂದರೆ ಒಂದು ಹೋಯ್ತು ಅಂದರೆ ಇನ್ನೊಂದು ಹೊಸದು ಹುಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ತನಕ ನಾವು ಆಟ ಪಾಠ ಊಟ ಅದೆಲ್ಲ ಹೇಳಿದ್ವಿ. ಒಂದು ಮನುಷ್ಯನಿಗೆ ನೋಡಿ, ಒಂದು ರಿಚುವಲ್ಸ್ ಜೊತೆಗೆ ಸ್ಪಿರಿಚುವಲ್ ಅಂತ ಹೇಳ್ತಾರೆ. ಆ ಸ್ಪಿರಿಚುವಲ್ ಅನ್ನೋದು ಬೇಕಾದ್ರೆ ಆಧ್ಯಾತ್ಮ ಅಂತ ಹೇಳ್ಬೋದು. ನೋಡ್ರಿ, 19 ಕ್ರಾಸ್ ಹೋಗಿ ಕಾಶಿ ಮಠ ಇದೆ, 6ನೇ ಮೇನ್ಗೆ ಹೋಗಿ ಅಲ್ಲಿ ಶಂಕರ ಮಠ ಇದೆ, ಇಲ್ಲಿ 11th ಕ್ರಾಸಿಗೆ ಬಂದು ಯತರಾಜ ಮಠ ಇದೆ ನೋಡ್ರಿ. ಆಮೇಲೆ ತ್ರಿಮತಸ್ಥರಿಗೂ ಕೂಡ ಹೇಳ್ತೀನಿ ತ್ರಿಮತಸ್ಥರು ಕೂಡ ಯಾವತ್ತೇ ಶಂಕರ ರಾಮಾನುಜ ಮಧ್ವ ಅಂತ ಹೇಳ್ತೀವಿ. 3 ಜನಕ್ಕೂ ಇದೆ. ಇದ್ರ ಜೊತೆಗೆ ಇಲ್ಲಿ ನಮ್ಮ ಮಲ್ಲೇಶ್ವರಮಲ್ಲಿ ಯಾವ ಥರದ ಭೇದ ಭಾವ ಅನ್ನೋದು ಇಲ್ಲ ರೀ. ಯಾವ ಥರ ಜನನೂ ಬೇಕಾದ್ರೂ ಕೂಡ ಎಲ್ಲರೂ ಒಂಥರ ಹೇಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತಾರ. ಆಮೇಲೆ ಆಕಾಶಾತ್ ಪತಿತಂ ತೋಯಿಂ ಯಥಾ ಗಚ್ಚತಿ ಸಾಗರಂ, ಆ ಥರ ಎಲ್ಲರೂ ಒಂಥರ ಬೆರೆದುಕೊಂಡು ಎಲ್ಲರೂ ಒಟ್ಟಿಗೆ ಬೆಳೆಯೋಂಥ ಇದೊಂದು ಆಧ್ಯಾತ್ಮ ಅನ್ನೋದು ಎಲ್ಲರನ್ನೂ ಕನೆಕ್ಟ್ ಮಾಡುತ್ತೆ ರೀ. ನಮ್ಮ ರಾಮ ಮಂದಿರದಲ್ಲಿ ಸಾಕಷ್ಟು ವರ್ಷ ಪೂರ್ತಿ ಕಾರ್ಯಕ್ರಮ ನಡೆಯುತ್ತೆ. ಸೇವಾ ಸದನದಲ್ಲಿ ಜನವರಿ 1ರಿಂದ ಡಿಸೆಂಬರ್ 30 ತನಕ ಬುಕ್ ಆಗ್ಬಿಡುತ್ತೆ. ಚೌಡಯ್ಯ ಅಂತ ಸಿಗುತ್ತೆ. ಅಂದರೆ ಮಲ್ಲೇಶ್ವರದೊಬ್ಬ ಬೆಳಿಗ್ಗೆ ಎದ್ದು ಜೇಬಿನಲ್ಲಿ 1 ನಯಾ ಪೈಸಾ ಕಾಸಿಲ್ಲ ಅಂದರೂ ಕೂಡ ಒಂದು ದಿವಸ ಪೂರ್ತಿ ಕೂಡ ಅವನು ಬೇಕಾರೆ ಅಂದರೆ ಪ್ರೊಡಕ್ಟಿವ್ ಆಗಿ ಎಜುಕೇಟಿವ್ ಆಗಿ ಅವನು ಟೈಮ್ ಸ್ಪೆಂಡ್, ಅಂದರೆ ಟೈಮ್ ಪಾಸ್ ಅಂತ ಹೇಳಲ್ಲ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆಮೇಲೆ ಒಳ್ಳೆ ಲೈಬ್ರರಿಗಳಿದೆ. ಆಮೇಲೆ ಇದ್ರ ಜೊತೆಗೆ ಹೇಳಬೇಕು ಅಂದರೆ ನೋಡಿ, ಜಾತಸ್ಯ ಮರಣಂ ಧ್ರುವಂ ಅಂತೇಳಿ, ಹುಟ್ಟಿದ ಮೇಲೆ ಒಂದೇ ಒಂದು ಗ್ಯಾರಂಟಿ, ಸಾವು. ಅದಕ್ಕೂ ತುಂಬ ಯಾವುದೂ ಹುಡ್ಕೊಂಡು ಹೋಗ್ಬೇಕಾದಿಲ್ಲ ರೀ. ಕೇವಲ ಅರ್ಧ ಕಿಲೋಮೀಟ್ರ್ ಲೆಫ್ಟ್ ರೈಟ್ ಅಂದರೆ ಹರಿಶ್ಚಂದ್ರ ಘಾಟ್ ಸಿಕ್ಬಿಡುತ್ತೆ. ಮನುಷ್ಯ ಹೋದ್ಮೇಲೆ ನೆಕ್ಸ್ಟು ಕರ್ಮ ಅನ್ನೋದು ಆಗಲೇಬೇಕು. ವೈದಿಕ ಧರ್ಮ ಸಹಾಯ ಸಭಾ, ಬದುಕಿದ್ದಾಗೆ ವೇದ ಧರ್ಮ ಪರಿಪಾಲನಾ ಸಭಾ, ಅದು ಕೂಡ ಸುಮಾರು ನೋಡಿ 70-80 ವರ್ಷದಿಂದನೇ ನಮ್ಮವರು ಪೂರ್ವಜರು, ನಮ್ಮ ಫಾದರ್ಸು ಎಷ್ಟು ಒಂದು ಅವರೆಲ್ಲ ನಾನು ಹೇಳೋದು ವಿಷನರೀಸ್ ಅಂತ ಹೇಳ್ತೀನಿ. ಆಗಿನ ಕಾಲದಲ್ಲಿ ದುಡ್ಡಿಗೆ ಕೊರತೆ ಇತ್ತು, ಆದರೆ ವಿಷನ್ಗೆ ಯಾವುದೂ ಕಮ್ಮಿ ಇರಲಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ನೀವು ಕೇಳ್ಬೋದು, ಮಲ್ಲೇಶ್ವರಂ ಒಂಥರ ಇಟ್ ವಾಸ್ ಎ ಕ್ಯಾಪಿಟಲ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಸ್ ವೆಲ್ ಆ್ಯಸ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಟೀಚಿಂಗ್ ಅಂತ ಹೇಳ್ಬೋದು. ಈ ಮಲ್ಲೇಶ್ವರಂ ಈಸ್ಟ್ ಪಾರ್ಕ್ ರೋಡಲ್ಲಿ ಒಂದು 11th ಕ್ರಾಸಿಂದ 10th ಕ್ರಾಸಲ್ಲಿ 6 ಮನೆಗಳಲ್ಲಿ 19 ಜನ ಅಧ್ಯಾಪಕರಿದ್ದು, ಯಾರಾದರೂ ನಂಬಕ್ಕೆ ಆಗಲ್ಲ. ನಮ್ಮ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸೆಂಟ್ರಲ್ ಕಾಲೇಜಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಸ್ನಾತಕೋತ್ತರ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಶುರು ಮಾಡಿದವರು ನಮ್ಮ ಮಲ್ಲೇಶ್ವರಂ 17 ಕ್ರಾಸಲ್ಲಿ CN ಶ್ರೀನಿವಾಸ ಅಯ್ಯಂಗಾರ್ ಅಂತ, ಹುಲಿಗಾದ್ರಿ ಸೇವಾ ಅಂತ CN ಶ್ರೀನಿವಾಸ ಅಯ್ಯಂಗಾರ್ ಅಂತ. ಆಮೇಲೆ MT ನಾಣಯ್ಯಂಗಾರ್, MJ ನಾಣಯ್ಯಂಗಾರ್ ಅಂತ ಹೇಳ್ಬೋದು. ಎಷ್ಟು ಜನ ಅವರೆಲ್ಲ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ಸ್ ಅಂತ ನಾನು ಹೇಳ್ತೀನಿ. ನೋಡಿ ಸೈನ್ಸು ಮ್ಯಾಥ್ಸ್ ಇರಲಿಲ್ಲ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಆಗಲ್ಲ, ಮೆಡಿಕಲ್ಲು ಆಗಲ್ಲ. ಅದಕ್ಕೆಲ್ಲ ಬೇಸ್ ಕೊಟ್ಟಿದ್ದು ಅಂದರೆ ಮಲ್ಲೇಶ್ವರ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಮಲ್ಲೇಶ್ವರದ ಕೇವಲ ಒಂದು 5 ನಿಮಿಷ ವಾಕ್ ಹೋಯ್ತು ಅಂದರೆ ಇಲ್ಲೊಂದು ಪ್ಯಾಲೇಸ್ ಆರ್ಚರ್ಡ್ ಅಂತ ಇದೆ.
ಕೆಂಪೇಗೌಡ ಇಷ್ಟೇ ಹಿಂದೆ ಬೆಂಗಳೂರು ನಿರ್ಮಾಣ ಮಾಡಿದ್ರು, ಇದಕ್ಕೊಂದು ಅಚ್ಚುಕಟ್ಟು ಅನ್ನೋದರ ಒಂದು ಬೌಂಡ್ರಿ ಅಂತ ಮಾಡಿದ್ರು. ಅದು ಕೆಂಪೇಗೌಡ ಟವರ್ಸ್ ಅಂತ ಮಾಡಿದೆ. ಅದನ್ನು ಕೂಡ ನಮ್ಮ ಭಾಷ್ಯಂ ಸರ್ಕಲಿಂದ ಒಂದು 2 ನಿಮಿಷ ಮಾಡಿದ್ರೆ, ವಾಕ್ ಮಾಡಿದ್ರೆ ಅಲ್ಲಿ ಕೆಂಪೇಗೌಡ ಟವರ್ ಅಂತ ಬಿಟ್ಟು ಅಲ್ಲಿ ರಮಣ ಮಹರ್ಷಿ ಮಂದಿರ ಇದೆ, ಅಲ್ಲೂ ಇದೆ ನೋಡಿ. ನೋಡಿ ಆ ಒಂದು ಬಾರ್ಡರ್ ಅಂತ ಇದ್ದಿದ್ದು ಇವತ್ತು ಆ ಬ್ಯಾಂಗ್ಳೂರು ನಾರ್ತ್ ಅದು ಬೆಳೆದಿಂದ ಆ ಮೇಕ್ರಿ ಸರ್ಕಲ್ನಿಂದ 35 ಕಿಲೋಮೀಟರ್ ನೋಡಿದೆ ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೋಡಿದ್ರ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಬೆಳೆದಿದ್ದರಿಂದ ಇಲ್ಲಿಂದ ಮುಂದಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಯಾವುದೇ ಒಂದು ಜಾಗ ಬೆಳಿಬೇಕು ಅಂದ್ರೆ ಒಂದು ನಾಗರಿಕತೆ ಅಂತ ಹೇಳಿದ್ನಲ್ಲ, ಇದಕ್ಕೆ ಏನೇನು ಹತ್ತಿರ ಇದೆ, 5 ನಿಮಿಷ ವಾಕ್ ಮಾಡಿದ್ರೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ನು. ನೀವು ಬ್ಯಾಗ್ ಹಿಡ್ಕೊಂಡು ಹೋದರೆ ಸಿಟಿ ರೈಲ್ವೆ ಸ್ಟೇಷನ್ 10 ನಿಮಿಷದಲ್ಲಿ ಹೋಗ್ಬೋದು. ಇತ್ತೀಚೆಗೆ ಬೆಂಗಳೂರು ಮೆಟ್ರೋ ಸ್ಟೇಷನ್ ಅಂತ ಬಂದಿದೆ, ಅದು ನೋಡ್ರಿ ಕೂಡ ಮಂತ್ರಿ ಮಾಲಲ್ಲೂ ಸ್ಟೇಷನ್ ಇದೆ, ಶ್ರೀರಾಮ್ಪುರಮಲ್ಲೂ ಇದೆ. ನೋಡಿದ್ರೆ ಆ ಬಸ್ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು, ಮೆಟ್ರೋ ಸ್ಟೇಷನ್ನು ಎಲ್ಲವೂ ಹತ್ತಿರ ಇರೋದು ಅಂದರೆ ಕೇವಲ ಮಲ್ಲೇಶ್ವರ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೆ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ನಾನು ಹೇಳಬೇಕು ಅಂದರೆ ಉದ್ಯಮಿಗೂ ಕೂಡ ಸಾಕಷ್ಟು ಎಂಟರ್ಪ್ರೆನ್ಯೂರ್ಸ್ ಅನ್ನೋರು ಕೂಡ ಈ ಮಲ್ಲೇಶ್ವರದಿಂದ ಬೆಳೆದಿದ್ದಾರೆ. ಅದನ್ನು ತಿಳ್ಕೊಬೇಕು. ಉದ್ಯೋಗ ಆಮೇಲೆ ಉದ್ಯಮಿ ಆಗೋದು ಎರಡೂ ಕೂಡ ಇಲ್ಲಿಂದನೇ ಮಲ್ಲೇಶ್ವರಂ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಆರ್ಥಿಕ ಬೇಕೇ ಬೇಕು. ಅರ್ಥ, ಧರ್ಮ, ಕಾಮ, ಮೋಕ್ಷ ಅಂತ ಹೇಳ್ತೀವಿ. ಅರ್ಥ ಅಂದರೆ ಫೈನಾನ್ಸು ಕೂಡ. ಮಲ್ಲೇಶ್ವರಮಲ್ಲಿ ಎಲ್ಲ ಫಾರಿನ್ ಬ್ಯಾಂಕಿಂದ ಹಿಡಿದು ಲೋಕಲ್ ಬ್ಯಾಂಕಿಂದ ಹಿಡಿದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಲ್ಲ ಬ್ಯಾಂಕು ಇದೆ, ಇನ್ಕ್ಲೂಡಿಂಗ್ ಕೋಆಪರೇಟಿವ್ ಬ್ಯಾಂಕ್ಸು ಇದೆ. ಮಲ್ಲೇಶ್ವರಮಲ್ಲಿ ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ ಅಂತಲೂ ಇದೆ ಕೂಡ. ಅಂದರೆ ಲಿವ್ ಆ್ಯಂಡ್ ಲೆಟ್ ಲಿವ್ ಅನ್ನೋದು ಇಲ್ಲಿ ಒಂದು ಆರ್ಥಿಕತೆಗೂ ಇದೆ. ಆಮೇಲೆ ಅರ್ಥ ಆದಮೇಲೆ ನೆಕ್ಸ್ಟ್ ಧರ್ಮ. ಧರ್ಮ ಅಂತ ಹೇಳಿದ್ರೆ ಸರ್ವೀಸ್ ಅಂತ ಇರ್ಬೋದು, ಡಿವೈನ್ಲಿ ವರ್ಕ್ ಇರ್ಬೋದು. ಯಾರು ಯಾವುದನ್ನು ಏನೇ ಮಾಡೋದು ಕೂಡ ಇಲ್ಲಿ ಒಬ್ರಿಗೊಬ್ಬರು ಇಂಟರ್ಫಿಯರ್ ಆಗಿಲ್ಲ. ಅವರವ್ರಿಗೊಂದು ಫ್ರೀಡಮ್ಮು, ಇಂಡಿಪೆಂಡೆನ್ಸ್ ಕೊಟ್ಟು ಅವರವರು ಇದರಲ್ಲಿ ಬೌಂಡ್ರಿ ಬಿಟ್ಟುಬಿಡ್ತಾರೆ. ಅಂದರೆ ಧರ್ಮ ಆ ಕೆಲಸಗಳು ನಡೆಯುತ್ತೆ. ಅರ್ಥ ಧರ್ಮ ಆಯಿತು. ಆಮೇಲೆ ವೇದ. ಮಲ್ಲೇಶ್ವರಂ 11th ಕ್ರಾಸಲ್ಲಿ ಒಂದು ಕೃಷ್ಣ ದೇವಸ್ಥಾನದಲ್ಲಿ ವೇದ ಪಾಠಶಾಲೆ ಇತ್ತು. ಅದಕ್ಕೆ ಇವರು ಬ್ರಾಹ್ಮಣರೇ ಆಗಬೇಕು ಇವರು ಅಂತಲ್ಲ, ಎಲ್ಲ ಮಕ್ಕಳು ಆವಾಗ ಸಂಸ್ಕೃತ ಕಲ್ತ್ಕೊಳ್ಳೋರು ಎಲ್ಲರೂ. ಯಾಕಂದರೆ ಸ್ಯಾನ್ಸ್ಕ್ರಿಟ್ ಇಸ್ ದ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತ ಬಿಟ್ಟು. ಸ್ಯಾನ್ಸ್ಕ್ರಿಟು, ಮ್ಯಾಥಮೆಟಿಕ್ಸು, ಇಂಗ್ಲೀಷು ಇದು 3 ಬಂದುಬಿಡ್ತು ಅಂತ ಹೇಳಿದ್ರೆ ಅವನು ಪ್ರಪಂಚದ ಎಲ್ಲಿ ಬೇಕಾದ್ರೂ ಬದುಕೊಳ್ತಾನೆ. ಅದಕ್ಕೆ ಹೇಳೋದು ಮಲ್ಲೇಶ್ವರಂ ಅದಕ್ಕೆ ಒಂಥರ ಆ ನಾಗರಿಕತೆಗೆ ಇದೆಲ್ಲ ಫೆಸಿಲಿಟಿ ಕೊಡ್ತಾ ಬಂದು. ಇನ್ಫ್ರಾಸ್ಟ್ರಕ್ಚರ್ ಹೇಳಿದೆ, ಸ್ಯಾನ್ಸ್ಕ್ರಿಟ್ಗೂ ಇವತ್ತಿಗೂ ಅದಕ್ಕೆ ಬೆಲೆ ಇದೆ. ಇತ್ತೀಚೆಗೆ ತಾನೇ ಡಾಕ್ಟರ್ ಶೇಷಾದ್ರಿ ಅಯ್ಯಂಗಾರ್ ಅಂತ MES ಕಾಲೇಜಲ್ಲಿದ್ದವರಿಗೆ ನಮ್ಮ ಗಂಗೂಬಾಯಿ ಹಾನ್ಗಲ್ ಅವರು ಯೂನಿವರ್ಸಿಟಿ ಮೈಸೂರಿನ ಇತ್ತೀಚೆಗೆ ಅವ್ರು ಮೊನ್ನೆ ತಾನೇ ಅವರಿಗೆ ಡಾಕ್ಟರೇಟ್ ಕೂಡ ಪದವಿ ಕೊಟ್ಟಿದ್ದಾರೆ ಸ್ಯಾನ್ಸ್ಕ್ರಿಟಲ್ಲಿದ್ದು ಕೂಡ. ನಮ್ಮ ಬೆಂಗಳೂರಲ್ಲಿ 2 ಕಾಲೇಜುಗಳು ತುಂಬ ಫೇಮಸ್ ಆಗಿತ್ತು 50s, 60s, 70s. ಆ ಬ್ಯಾಂಗ್ಳೂರು ಸೌತ್ ಅಂದರೆ ನ್ಯಾಷನಲ್ ಕಾಲೇಜು, ಅದು H. ನರಸಿಂಹಯ್ಯ. ಈ ಕಡೆ ಬಂತು ಅಂದರೆ MPL ಶಾಸ್ತ್ರಿ ಅಂತ. ಇಬ್ಬರು ವಿದ್ಯೆ ಅಂತ ಹೇಳಿದ್ರೆ ಅಕಾಡೆಮಿಕ್ಸಲ್ಲಿ ಇಬ್ಬರು ದಿಗ್ಗಜರು ಕೂಡ. ಹೇಗೆ ನ್ಯಾಷನಲ್ ಕಾಲೇಜು ಪ್ರೊಡ್ಯೂಸ್ ಮಾಡಿದ್ಯೋ ಸೈನ್ಸು, ಸೈಂಟಿಸ್ಟು, ಇಂಜಿನಿಯರ್ಸು, ಡಾಕ್ಟರ್ಸು, ಅದೇ ಥರ MES ಕಾಲೇಜ್ ಈಕ್ವಲಾಗಿ ಪ್ರೊಡ್ಯೂಸ್ ಮಾಡಿದೆ. ಇದ್ರ ಜೊತೆಗೆ ಬರೀ ಖಾಸಗಿ ಮಾತ್ರನ ಇಲ್ಲ, ಇವತ್ತಿಗೂ ಗೌರ್ನಮೆಂಟ್ ಕಾಲೇಜ್ ಅನ್ನೋದು ವಿಮೆನ್ಗೂ ಕೂಡ ಇಲ್ಲಿದೆ. ಅಂದರೆ ಸಾಕಷ್ಟು ಸುತ್ತಮುತ್ತ ಹಳ್ಳಿನವರು, ನೆಲಮಂಗಲ ಆ ಕಡೆ ಈ ಕಡೆ, ಹೆಸರುಘಟ್ಟ ಆ ಕಡೆ ಎಲ್ಲ ಮಕ್ಕಳು ಇಲ್ಲಿ ಬಂದು ಇಲ್ಲೇ ಓದಕ್ಕೆ ಬರ್ತಾರೆ. ಅಂದರೆ ಇಲ್ಲಿಗೆ ನಾನು ಲೋ ಕ್ಲಾಸ್ ಅಂತ ಯೂಸ್ ಮಾಡಬಾರ್ದು. ಲೋಯರ್ ಇನ್ಕಮ್ಮು, ಮಿಡ್ಲ್ ಇನ್ಕಮ್ಮು, ಹೈಯರ್ ಇನ್ಕಮ್ಮು, ರಿಚ್ಟರ್ಸು, ಇಡೀ ಪ್ರಪಂಚದಲ್ಲಿ ಯಾರಾದರೂ ರಿಚೆಸ್ಟ್ ಪೀಪಲ್ ಇದ್ದಾರೆ ಅಂದರೆ ನಮ್ಮ ಪ್ಯಾಲೇಸ್ ಆರ್ಚರ್ಡ್, ಸದಾಶಿವನಗರ್ ಅಂತ ಹೇಳ್ತೀನಿ. ಆ ಥರ ಜನಗಳು ಇದ್ದಾರೆ. ಅಂದರೆ ಅವರು ಕೂಡ ನಮ್ಮ ಇಲ್ಲಿ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ವಿಶೇಷ ಏನು ಹೇಳಬೇಕು ಅಂದರೆ, ನಾನು ಪುಸ್ತಕ ತೋರಿಸ್ತಾ ಇದ್ದಂಗೆ ನಮ್ಮ ಸರ್ CV ರಾಮನ್ ಅವರು ಸುಮಾರು 1932 1933 ಆ ಪಂಚವಟಿ ಮನೆ ತಗೊಂಡ್ರು. ಅವರ ಅರ್ಧಾಂಗಿ ಹೆಸರು ಲೋಕಸುಂದರಿ ರಾಮನ್ ಅಂತ. ನನಗೆ ನಮ್ಮ ತಂದೆ ಆಮೇಲೆ ನಮ್ಮ ಕಸಿನ್ಸ್ ಎಲ್ಲ ಹೇಳಿದ ಜ್ಞಾಪಕ ಇದೆ. ಅವ್ರ ಪಾಡ್ಗೋರು ಒಂದು ಬ್ಯಾಗ್ ಹಿಡ್ಕೊಂಡು ಮಲ್ಲೇಶ್ವರಂ ಆ ಕಡೆ ಈ ಕಡೆ ಎಲ್ಲ ರಾಮ ಮಂದಿರಕ್ಕೆಲ್ಲ ಬಂದು ತರಕಾರಿ ತಗೊಳ್ಳೋಕ್ಕೆಲ್ಲ ಬಂದಿರೋರಿಗೆ. ಅಂದರೆ ಸರಳ, ವಿರಳ, ಬಹಳ ಅನ್ನೋದು ಇದು ಮಲ್ಲೇಶ್ವರಂದು ಒಂಥರ ಆದರ್ಶ ಅಂತ ನಾನು ನಿಮಗೆಲ್ಲ ಹೇಳಬೇಕು ಅಂತಿದ್ದೀನಿ. ಇದ್ರ ಜೊತೆಗೆ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಒಬ್ರು ಇದ್ದವರು, ಅವರು ಕೂಡ ಭಾರತ ರತ್ನ ಆದರು. ಅವರು ಮರಿ ಕೊಡೋದು CNR ರಾವ್ ಅಂತ ಕೂಡ, ಅವರು ಮಲ್ಲೇಶ್ವರಂ ಮಾಡಿದರು. ಸೊ ನೋಡಿದ್ರೆ ಎಂತೆಂಥ ಉದಾಹರಣೆ ಇದೆ. ಸೈನ್ಸಲ್ಲಿದ್ದು, ಮ್ಯಾಥ್ಸ್ ಇದ್ದು, ಭಾರತ ರತ್ನ ಇದ್ದು, ನೊಬೆಲ್ ಪ್ರೈಸ್ನವರಿದ್ದು. ಇದು ನಮ್ಮ ಮಲ್ಲೇಶ್ವರ. ಹೌದಲ್ಲಪ್ಪ,
ಆರೋಗ್ಯಕ್ಕೂ ಬೇಡವಾ? ಆರೋಗ್ಯವೂ ಬೇಕು. ನೋಡಿ, ಮಲ್ಲೇಶ್ವರಮಲ್ಲಿ ನಾರ್ತ್ ಸೈಡ್ ಹಾಸ್ಪಿಟಲ್ ಅಂತಿದೆ. ಅದೇ ಥರ ಇವಾಗ ಕೊಲಂಬಿಯಾ ಹಾಸ್ಪಿಟಲ್ ಅಂತ, ಅದು ಇವಾಗ ಕೊಲಂಬಿಯಾನು ನಾರ್ತ್ ಸೈಡ್ ಆಗಿದೆ. ಈವನ್ ಹಾಸ್ಪಿಟಲ್ ಇದೆ, ಹಾಸ್ಪಿಟ್ಯಾಲಿಟಿನೂ ಇದೆ, ಹೋಟೆಲ್ಸ್ ಇದೆ, ಜಾಬ್ ಸಿಗೋಕ್ಕೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇದೆ. ಇಷ್ಟೆಲ್ಲ ಇದ್ದ ಕಡೆ ಇನ್ಫ್ರಾಸ್ಟ್ರಕ್ಚರು ಕೂಡ ಇದ್ದೇ ಇದೆ. ಆಮೇಲೆ ಏನು ಇದು ಅಲ್ಲಿ ಮಲ್ಲೇಶ್ವರಂ ಅಂದರೆ ಕೆಲವೊಂದು ಯೂನಿಕ್ ಏನಪ್ಪ ಅಂತ ಹೇಳ್ಬೋದು. ನಾವಿಲ್ಲಿ ಕೂತಿರೋದನ್ನ ಇಲ್ಲಿ ಜೀರಿಗೆ ಬಿಲ್ಡಿಂಗಲ್ಸ್ ಮಲ್ಲೇಶ್ವರಮಲ್ಲಿ ಕೂತಿದ್ದೀನಿ. ಇಲ್ಲಿಂದ ಒಂದು 100 ಅಡಿ ಹೋದರೆ ಫಸ್ಟ್ ಒಂದು ಮೇನ್ ರೋಡ್ ಬರುತ್ತೆ. ಅದಕ್ಕೆ ಸಂಪಿಗೆ ರೋಡ್ ಅಂತ. ಏನಕ್ಕೆ ಆ ಸಂಪಿಗೆ ರೋಡು? ಫಸ್ಟ್ ಮೇನು, ಸೆಕೆಂಡ್ ಮೇನು, ಥರ್ಡ್ ಮೇನ್ ಎಲ್ಲ ಇದ್ದೇ ಇರುತ್ತೆ. ಆ ರೋಡಲ್ಲಿ ಪೂರ್ತಿ ಆ ಕಡೆ ಈ ಕಡೆ ಬರೀ ಸಂಪಿಗೆ ಮರಗಳಿತ್ತು. ಅಲ್ಲಿಂದ ಇನ್ನೊಂದು 100 ಅಡಿ ಹೋಯ್ತು ಅಂದರೆ ಅಲ್ಲಿ ಮಾರ್ಗೋಸಾ ರೋಡ್ ಅಂತ ಇತ್ತು. ಮಾರ್ಗೋಸಾ ಅಂದರೆ ಗೊತ್ತಲ್ಲ, ನೀಮ್ ಅಂತ ಹೇಳ್ತೀವಿ, ಮಾರ್ಗೋಸಾ ಅದು ಬೇವಿನ ಸೊಪ್ಪಿದ್ದು. ಆ ರೋಡ್ ಪೂರ್ತಿ ಎಲ್ಲ ಮಾರ್ಗೋಸಾ ರೋಡ್ ಅಂತ ಇತ್ತು. ಆಮೇಲೆ ಇಲ್ಲಿ ಟೆಂಪಲ್ ಅಂತ ಹೇಳ್ಬೋದು. ಸುಮಾರು ಒಂದು ಎಲ್ಲರಿಗೂ ಎಷ್ಟೋ ಜನ ಗೊತ್ತಿಲ್ಲ, ಇಲ್ಲಿಂದ ಒಂದು 5 ನಿಮಿಷ ವಾಕ್ ಹೋದರೆ ಈಶ್ವರನ ದೇವಸ್ಥಾನ ದಕ್ಷಿಣ ನಂದಿ ಅಂತ ಇದೆ. ಇದು ಹೇಗೆ ನಂದಿ ಚಾನಲ್ ಅಂತೀವೋ, ಅಲ್ಲಿ ದಕ್ಷಿಣ ನಂದಿ ಟೆಂಪಲ್ ಅಂತಿದೆ. ಅದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಾದಾಗ ಆ ಎಕ್ಸ್ಕವೇಷನ್ ಮಾಡಿದಾಗ ಅದು ಹೊರಗೆ ಬಂದಿದ್ದು ಗೊತ್ತಾಯಿತು. ಅದು ಒಂದು ನದಿಯ ಮೂಲ, ಅದು ಗೊತ್ತಾ? ಅದು ನದಿ ಮೂಲ, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ರಿವರ್ ಅದು. ಅಲ್ಲಿ ದಕ್ಷಿಣ ನಂದಿ ಅಂತಿದೆ. ಆಮೇಲೆ ಲಕ್ಷ್ಮೀ ನರಸಿಂಹನ ಕೋವಲ್ ಇದೆ. ಆಮೇಲೆ ಈಶ್ವರನ ದೇವಸ್ಥಾನ ಇದೆ. ಇನ್ನೂ ಒಂದು 3-4 ದೇವಸ್ಥಾನಗಳು ಬಂದು ಅದೇ ಥರ ಮಲ್ಲೇಶ್ವರಂ ಈಸ್ಟ್ ಪಾರ್ಕ್ ರೋಡಲ್ಲಿ ಕೃಷ್ಣನ ದೇವಸ್ಥಾನ, ರಾಮ ಮಂದಿರ, ಗಣೇಶನ ದೇವಸ್ಥಾನ, ರಾಯರ ಮಠ, ಆಮೇಲೆ ಕನಿಕಾ ಪರಮೇಶ್ವರ, ಸಕಲ ಜಾತಿಯವ್ರಿಗೂ ಸಕಲ ಧರ್ಮಗಳಿಗೂ ಅಷ್ಟು ಜನಕ್ಕೂ ಇದೆಲ್ಲ ಫೆಸಿಲಿಟಿ ಇದೆ. ನಾವು ಸಾಕಷ್ಟು ಸಾಹಿತಿಗಳ ಬಗ್ಗೆ ಬರೆದಿದ್ದೀವಿ. ಸಾಹಿತಿ ಅಂದರೆ ಕುವೆಂಪು ಅಂದರೆ ಬರೀ ತೀರ್ಥಹಳ್ಳಿ ಮಾತ್ರ ಅಂದ್ಕೊಂಡ್ಬಿಡ್ತಾರೆ. ಸಾಹಿತಿಗಳಲ್ಲಿ ಕುವೆಂಪನ್ನು ಕೂಡ ಒಂದು ಕಾಲದಲ್ಲಿ ನಮ್ಮ ಮಲ್ಲೇಶ್ವರಂ ಮಿಲ್ ಕಾರ್ನರ್ ಹತ್ರ ಬಾಡಿಗೆ ಮನೆಯಲ್ಲಿದ್ದವರು ಇವತ್ತಿಗೂ ಆ ಮಲ್ಲೇಶ್ವರಂ ಸರ್ಕಲ್ಲಿಗೆ ಮಹಾಕವಿ ಕುವೆಂಪು ರೋಡ್ ಅಂತ ಒಂದು ನೇಮಕಾನೂ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೊಂದು ಹೇಳ್ಬೋದು, ಸಂಗೀತದಲ್ಲಿ ಒಬ್ಬರು ವೀಣೆ ದೊರಸಾಮಯ್ಯಂಗಾರ್ ಅಂತ ಇದ್ದರು. ಅವರು ಕೂಡ ಇಲ್ಲೇ ಮಲ್ಲೇಶ್ವರಂ 17 ಕ್ರಾಸಲ್ಲಿದ್ದರು. ಆಮೇಲೆ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಅಂತ ಇದೆ, ಆ ಆರ್ಟ್ ಎಲ್ಲ ಮಾಡಿದವರು ಅವರು ಕೂಡ ಮಲ್ಲೇಶ್ವರಂ ಇಲ್ಲೇ ಇದ್ದು. ನೋಡಿ, ಸಾಹಿತ್ಯ, ಸಂಗೀತ, ನೃತ್ಯ ಇದೆಲ್ಲ ಸೇರ್ಕೊಂಡಿದ್ದೆ. ಕೊನೆಯಲ್ಲಿ ಹೇಳೋದು ನಾವು ಮರಿಬಾರ್ದು, ನಮ್ಮ ಸರೋಜಾದೇವಿಯನ್ನವರು ಮಲ್ಲೇಶ್ವರಂ 11th ಕ್ರಾಸ್ನವರು. ಆಮೇಲೆ ವೈಜಯಂತಿ ಮಾಲಾ ಅನ್ನೋರು, ಅವರು ಕೂಡ ಮಲ್ಲೇಶ್ವರಂ 11th ಕ್ರಾಸ್ನವರು. ನೋಡಿದ್ರಾ ಎಂತೆಂಥ ಸೆಲೆಬ್ರಿಟಿ ಸ್ಟೇಟಸ್ ರೀ ಮಲ್ಲೇಶ್ವರ ಅನ್ನೋದು. ಇದು ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಹಾಸ್ಪಿಟಲ್ಸ್ ಹೇಳಿದೆ, ಎಲ್ಲ ಇದೆ. ಇದರಲ್ಲಿ ಸಾಕಷ್ಟು ಜನ ಅಂದರೆ ನಮ್ಮ ದೇಶ ಕಾದವರು ಅಂದರೆ ಡಿಫೆನ್ಸ್ ಫೋರ್ಸಸ್ಸು, ಅವರು ಕೂಡ ಸಾಕಷ್ಟು ಜನ ಇದ್ದಾರೆ ಇಲ್ಲಿಂದ ಓದಿ ಬೆಳೆದವರು. ನಾವು ಬರೀ ಏನಂದ Naukri.com ಅಂದ ಇಲ್ಲ, ದೇಶನೂ ಕಾದಿದ್ದಾರೆ. ಅಂತಂಥವ್ರು ಮೇಜರ್ಸ್ ಇದ್ದಾರೆ, ಕರ್ನಲ್ಸ್ ಇದ್ದಾರೆ, ಸ್ಕ್ವಾಡ್ರನ್ ಲೀಡರ್ಗಳಿದ್ದಾರೆ, ಇಂತಿಂಥ ದೊಡ್ಡವರು ಬೆಳೆದಿದ್ದಾರೆ. ಇವತ್ತೊಂದು ಪ್ರಪ್ರಥಮ ಡಾಕ್ಯುಮೆಂಟ್ರಿ ಮಲ್ಲೇಶ್ವರ, ನಮ್ಮ ಮಲ್ಲೇಶ್ವರ ಅಂತ ಮಾಡಿದ್ದಕ್ಕೆ ನಮ್ಮ ನಂದಿ ಚಾನೆಲ್ ಅವರಿಗೆ ನಾನು ಇದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ. ನೀವೆಲ್ಲರೂ ಕೂಡ ಇದನ್ನು ವೀಕ್ಷಿಸಬೇಕು. ವೀಕ್ಷಿಸಿದ ಮೇಲೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಬೇಕು. ಈ ಥರದಕ್ಕೆಲ್ಲ ಉತ್ತೇಜನ ಕೊಟ್ಟರೆ ನಾವು ಇನ್ನಷ್ಟು ಸಾಕಷ್ಟು ಬೆಳೀಬೋದು, ಬೆಳವಣಿಗೆ ಆಗ್ಬೋದು. ಆವಾಗ ಇನ್ನೂ ಒಂದಷ್ಟು ಜನ ಮಲ್ಲೇಶ್ವರಂ ಅಂತ ಜನಗಳು ಹುಡ್ಕೊಂಡು ಬರ್ತಾರೆ ಅಂತ ಹೇಳಿ ನಾನು ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದಗಳು. ಎಸ್ಪೆಷಲಿ ನಮ್ಮ ಲೋಕೇಶ್ ಜೀರಿಗೆ ಅವರಿಗೆ. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಒಂದು ಜೀರಿಗೆ ವ್ಯಾಯಾಮ ಶಾಲಾ ಅಂತಿತ್ತು. ಈಗಿನ ಕಾಲ ಥರ ಮಾಡ್ರನ್ ಜಿಮ್ಗಳಿರಲಿಲ್ಲ, ಆವಾಗೆಲ್ಲ ಕಬ್ಬಿಣ ಎತ್ತಕ್ಕೆ ಬರ್ತಾಯಿದ್ವಿ. ನಾವು ಸ್ಪೋರ್ಟ್ಸ್ ಆಡ್ತಾಯಿದ್ದೆ, ಬ್ಯಾಸ್ಕೆಟ್ಬಾಲ್ ಆಡ್ತಾಯಿದ್ದೆ, ನಮಗೂ ಒಂಥರ ಟ್ರಿಮ್ಮಿಂಗ್ ಆಫ್ ದ ಬಾಡಿ ಇತ್ತು. ನಾನು ಈ ಚಿಕ್ಕ ವಯಸ್ಸಲ್ಲಿ ಬಂದು ಈ ಜೀರಿಗೆ ವ್ಯಾಯಾಮ ಶಾಲೆ ಸಾಕಷ್ಟು ಜನ ಕಬ್ಬಿಣ ಹೊತ್ತಿದ್ದೀವಿ. ಅದಕ್ಕೆ ಕೂಡ ನಾನು ಇವಾಗ 73 ಅಂತ ಹೇಳಿದ್ರೆ 73 ನಾಟ್ ಔಟ್ ಅಂತ ಹೇಳೋಕ್ಕೆ ಅದನ್ನು ಬರಬೇಕು ಅಂದರೆ ಈ ಜೀರಿಗೆ ವ್ಯಾಯಾಮ ಶಾಲೆಯಿಂದನೂ ಕೂಡ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.